ಗುಡ್ ಈವ್ನಿಂಗ್ ಆಲ್ ಆಫ್ ಯು. ವೆರಿ ಗುಡ್ ಈವ್ನಿಂಗ್. ಸೊ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡೋಣ. ದಿಸ್ ಇಸ್ ಸೆವೆಂತ್ ಚಾಪ್ಟರ್, ರೈಟ್? 7ನೇ ಚಾಪ್ಟರ್. ವೆರ್ ಇಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಎಸ್ಟಾಬ್ಲಿಷ್ಡ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿ ಬ್ಯಾಕ್ವರ್ಡ್ ಕ್ಲಾಸಸ್. ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಸ್ಥಾಪಿಸಲಾದ ವಿವಿಧ ಅಭಿವೃದ್ಧಿ ನಿಗಮಗಳ ಬಗ್ಗೆ ಸಂಬಂಧಪಟ್ಟಂಗೆ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಇಲ್ಲಿ ಹಲವಾರು ನಿಗಮಗಳಿದಾವೆ, ಸಾಮಾನ್ಯ ಅಲ್ಲ, ಸಾಕಷ್ಟು ಇದಾವೆ. ಸುಮಾರು 12ಕ್ಕೂ ಹೆಚ್ಚು ನಿಗಮಗಳ ಬಗ್ಗೆ, ಸಂಸ್ಥೆಗಳ ಬಗ್ಗೆ ನಾವು ಓದಬೇಕಾಗಿದೆ. ಸೊ ಅವುಗಳೆಲ್ಲವನ್ನು ಕೂಡ ಓದ್ತಾ ಹೋಗೋಣ. ಇದರಲ್ಲಿ ಫಸ್ಟ್ ಆಫ್ ಆಲ್ ನೋಡ್ಬೇಕಾದ್ರೆ ದೇವರಾಜ ಅರಸ್ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಇದೆ. ಅವರಿಗೆ ಸಂಬಂಧಪಟ್ಟ OBCಗೆ ಸಂಬಂಧಪಟ್ಟಂಗೆ ಆ OBC ಒಳಗಡೆ ಬರ್ತಕ್ಕಂತ ಕೆಲವು ಏನು ಒಂದು ಸಮುದಾಯಗಳು ಅಂತಂದ್ರೆ ದಟ್ ಇಸ್ ಕರ್ನಾಟಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ನಿಯಮಿತ ಅಥವಾ ಮಡಿವಾಳ ಮಾಚಿದೇವ ಅಥವಾ ಮಾಚಿದೇವ ಆಗ್ಬೇಕಲ್ವಾ, ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ನಿಯಮಿತ, ರೈಟ್? ಅದಾದ ನಂತರ ಇನ್ನು ಅಲೆಮಾರಿ, ಕರ್ನಾಟಕದ ಅಲೆಮಾರಿ ಅಥವಾ ಅಲೆಮಾರಿ ಅಭಿವೃದ್ಧಿ ನಿಗಮ, ಕರ್ನಾಟಕದ ವಿಶ್ವಕರ್ಮ ಸಮುದಾಯ ಅಭಿವೃದ್ಧಿ ನಿಗಮ, ಅಂಬಿಗರ ಚೌಡಯ್ಯರ ಅಭಿವೃದ್ಧಿ ನಿಗಮ, ನಿಜಶರಣ ಅಂಬಿಗರ ಚೌಡಯ್ಯ, ಅಲ್ವಾ? ಸೊ ಈ ನಿಟ್ಟಿನಲ್ಲಿ ಇಷ್ಟೆಲ್ಲ ಇದಾವೆ. ಮತ್ತೆ ಉಪ್ಪಾರ ಅಭಿವೃದ್ಧಿ, ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ ನಿಯಮಿತ, ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ನಿಯಮಿತ, ಮತ್ತೆ ಕರ್ನಾಟಕ ಒಕ್ಕಲಿಗ ಅಭಿವೃದ್ಧಿ ನಿಗಮ ನಿಯಮಿತ ನೋಡಿ. ಆಮೇಲೆ ಕರ್ನಾಟಕ ಮರಾಠ ಅಭಿವೃದ್ಧಿ ನಿಗಮ, ಜೊತೆಗೆ ಅಷ್ಟಿಗೆ ದೇವರಾಜ ಅರಸು ರಿಸರ್ಚ್ ಸೆಂಟರ್ ಕೂಡ ಇದೆ, ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತಾನೆ ಹೇಳ್ಬೋದು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರ, ಇಷ್ಟೆಲ್ಲ ಕೂಡ ಇದಾವೆ. ಆದ್ರೆ ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ ನಾವು. ಎನಿಹೌ ಆಕ್ಚುಲಿ ಇದು 2 ಪಾರ್ಟ್ ವಿಡಿಯೋ ಆಗ್ಬೋದು, 2 ಪಾರ್ಟ್ ವಿಡಿಯೋ ಆಗ್ಬೋದ್ರಿ. ಆದಷ್ಟು ಒಂದು ವಿಡಿಯೋದಲ್ಲಿ ಎಷ್ಟು ಕವರ್ ಆಗುತ್ತೋ ಅಷ್ಟು ಕವರ್ ಮಾಡೋಣ. ಡೋಂಟ್ ವರಿ. ನಾನು ಆಗ್ಲೇ ಹೇಳಿದೀನಿ 10 days ಚಾಲೆಂಜ್ ನಾವು ಡೆಫಿನೆಟ್ಲಿ ಕಂಪ್ಲೀಟ್ ಮಾಡ್ತೀವಿ. ಇನ್ನೇನು ಜಾಸ್ತಿ ಚಾಪ್ಟರ್ಗಳಿಲ್ಲ. ಆಲ್ಮೋಸ್ಟ್ ಮೇಡಮ್ ಅವ್ರ ಬುಕ್ ಯಾರಾದ್ರೂ ಫಾಲೋ ಮಾಡ್ತಾರೆ ನಿಮ್ಗೆ ಗೊತ್ತಾಗುತ್ತೆ. ನಾವೆಲ್ಲ ಆಲ್ಮೋಸ್ಟ್ ಎಲ್ಲನೂ ಕವರ್ ಮಾಡ್ತಾ ಇದ್ದೇವೆ. ಜಯಶ್ರೀ ಮೇಡಮ್ ಅವ್ರ ಪುಸ್ತಕ ಬರೆದಿದ್ದಾರೆ. ಸೊ ಪುಸ್ತಕದಲ್ಲಿರುವ ಕಂಟೆಂಟ್ ಅನ್ನ ನಾನು ಆಲ್ಮೋಸ್ಟ್ ಫಾಲೋ ಮಾಡ್ತಾ ಇದ್ದೀನಿ. ಇವನ್ ಆಲ್ಸೋ ಅಲ್ಲಿರ್ತಕ್ಕಂಥ ಚಾಪ್ಟರ್ಗಳನ್ನು ಕೂಡ ಅದೇ ಒಂದು ಸೀರೀಸ್ ಅಲ್ಲಿ ಹೋಗ್ತಾ ಇದೆ. ಡೋಂಟ್ ವರಿ. ನೀವು ಯಾರೆಲ್ಲ ಪುಸ್ತಕ ಓದ್ತಾ ಇದ್ದಾರೆ ನಿಮ್ಗೆ ಡೆಫಿನೆಟ್ಲಿ ಇದರ ಒಂದು ಏನು ಕ್ವಾಲಿಟಿ ಅರ್ಥ ಆಗುತ್ತೆ. ಶೋರ್ಲಿ ಇವನ್ ಆಲ್ಸೋ ನಿಮಗೆ ಈ ಕ್ಲಾಸ್ನ ಒಂದು ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಯಾಕಂದ್ರೆ ಪುಸ್ತಕ ಓದೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಇರುತ್ತೆ ಕೆಲವರಿಗೆ ಆ ಪುಸ್ತಕವನ್ನು. ಸೊ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಮಿನಿಮೈಸ್ ಮಾಡಿ ಅದರಲ್ಲಿ ಇರುವ ಎಲ್ಲಾ ವಿಷಯ, ಆಕ್ಚುಲಿ ಯಾವ ವಿಷಯನೂ ಬಿಡಲ್ಲ. ಸೊ ಆಲ್ಮೋಸ್ಟ್ ಅಲ್ಲಿರುವ ವಿಷಯಗಳೆಲ್ಲವನ್ನು ತೆಗೆದುಕೊಂಡು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರಗಳನ್ನ ಇಲ್ಲಿ ಚರ್ಚೆ ಮಾಡಿ ನಿಮಗೆ ಸ್ವಲ್ಪ ಸುಲಭವಾಗ್ಲಿಕ್ಕೆ ಮಾಡ್ತಾ ಇದ್ದೇನೆ. ನೋಡಿ, ಒಂದೊಂದಾಗಿ ನೋಡೋಣ. ಮೊದಲಿಗೆ ಈ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ಇದರ ಅಡಿಯಲ್ಲಿ ಏನೆಲ್ಲ ಬರ್ತವೆ? ಫಸ್ಟ್ ಆಫ್ ಆಲ್ ಈ ಕೆಲವು ನಿಗಮಗಳ ಉದ್ದೇಶ ಏನು ಸರ್? ವಿಷನ್ ಆಫ್ ದಿ ಅಬ್ಜೆಕ್ಟಿವ್ಸ್ ಆಫ್ ದಿ ಮಿಷನ್, ಈ ದೃಷ್ಟಿಕೋನದ ಮೂಲೋದ್ದೇಶಗಳ ಒಂದು ಕಾರ್ಯಾಚರಣೆ ಏನು? ಓಕೆನಾ? ಈ ದೇವರಾಜ ಅರಸು ಅಭಿವೃದ್ಧಿ ನಿಗಮ ಇದೆ, ಅದರ ಅಡಿಯಲ್ಲಿ ಬಹಳಷ್ಟು ನಿಗಮಗಳು ಬರ್ತವೆ. ಸೊ ಅಲ್ಲೇ ಇದರ ಒಂದು ದೃಷ್ಟಿಕೋನ, ವಿಷನ್ ಏನು, ಉದ್ದೇಶ ಏನು ಅಂತ ನೋಡಿ. ಫಾರ್ ಎಕ್ಸಾಂಪಲ್ ನೋಡಿ, ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಹಿಂದುಳಿದ ವರ್ಗದ ಜನರಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಪರಿಸ್ಥಿತಿಗಳನ್ನು ಸುಧಾರಿಸಲು ಯಾವುದೇ ಒಂದು ಸಮುದಾಯಕ್ಕೆ ಏನೇ ಯೋಜನೆ ತಂದ್ರು ಈ ಕೆಲವು ಅಂಶಗಳಿಂದನೇ ಆಗಿರುತ್ತೆ. ಒಂದು, ಅವರನ್ನ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಪರಿಸ್ಥಿತಿಗಳನ್ನು ಅಥವಾ ಶೈಕ್ಷಣಿಕವಾಗಿ ಮುಂದುವರಿಸುವುದಾ ಅಥವಾ ಅವರ ಅಭಿವೃದ್ಧಿ ಮಾಡುವ ಉದ್ದೇಶದಿಂದಲೇ ಮಾಡಲಾಗುತ್ತೆ, ಅಲ್ವಾ? ಆಲ್ಮೋಸ್ಟ್ ಇವೇ ಉದ್ದೇಶಗಳು ಮುಖ್ಯವಾಗಿ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸುಧಾರಿಸುವುದೇ ಉದ್ದೇಶ. ಇದು ಯಾವುದೇ ಸಮುದಾಯ ತಗೊಳ್ರಿ ನೀವು, ಎಲ್ಲಾ ಸಮುದಾಯಗಳ ಮುಖ್ಯ ಉದ್ದೇಶನೇ ಇಷ್ಟು. ಅವರ ಸಮುದಾಯಗಳಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾರೆ, ಅಂತವರನ್ನ ಒಂದು ರೀತಿ ಅಭಿವೃದ್ಧಿ ಮಾಡುವಂತ ಕೆಲಸಗಳಿಗೆ ಈ ನಿಗಮಗಳು ಸಹಾಯ ಮಾಡ್ತವೆ ಅಂತ ಹೇಳ್ಬೋದ್ರಿ. ಗುರಿ ಏನು ಹಾಗಾದ್ರೆ? ಸ್ವಯಂ ಉದ್ಯೋಗ, ಅವರಿಗೆ ಸ್ವಯಂ ಉದ್ಯೋಗ ಚಟುವಟಿಕೆ ಸಾಲ ಕೊಡುದು, ಅವರು ಕೆಲಸ ಮಾಡೋದಕ್ಕೆ, ವ್ಯಾಪಾರ ಮಾಡೋದಕ್ಕೆ ಸಹಾಯಧನ ಮಾಡೋದು, ಸಹಾಯಧನ ರೂಪದಲ್ಲಿ ಹಣಕಾಸಿನ ನೆರವು ಕೊಡೋದು, ಸಾಂಪ್ರದಾಯಿಕ ಕುಶಲಕರ್ಮಿಗಳು, ಸ್ವಲ್ಪ ಆರ್ಟಿಸನ್ಸ್ ಅಂತ ಕರಿತಾರೆ, ಆರ್ಟಿಸನ್ಸ್ ದಟ್ ಈಸ್ ಕರಕುಶಲ ಕರ್ಮಿಗಳು ಅಂತ. ಕರಕುಶಲ ಕರ್ಮಿಗಳು ಅಂದ್ರೆ ಕೈಯಿಂದ ಮಾಡ್ತಕ್ಕಂಥ ವಸ್ತುಗಳು ಇರ್ತಾವಲ್ರಿ, ಬುಟ್ಟಿ ಆಗಿರ್ಬೋದು, ಮರ ಆಗಿರ್ಬೋದು, ಈ ತರ ಬಾರಿಗೆ ಆಗಿರ್ಬೋದು, ಕೆಲವು ಹಗ್ಗಗಳ ಆಗಿರ್ಬೋದು, ಇಂತಹ ಒಂದು ಕೈಯಿಂದ ಗೊಂಬೆಗಳ ಆಗಿರ್ಬೋದು, ಇವೆಲ್ಲ ಕೈಯಿಂದ ಮಾಡ್ತಕ್ಕಂಥ ವಸ್ತುಗಳಿಗೆ ನಾವು ಕರಕುಶಲ ಕರ್ಮಿಗಳು ಅಂತ ಕರಿತೀವಿ. ವೃತ್ತಿಪರ ಗುಂಪುಗಳಿಗೆ, ಅವರಿಗೆ ಪ್ರೊಫೆಷನಲ್ಗೆ ಸ್ವಲ್ಪ ಕೌಶಲ್ಯಗಳನ್ನು ಹೆಚ್ಚಿಸಲು ಧನ ಸಹಾಯ ಮಾಡೋದು, ಉತ್ಪಾದನೆಗೆ ಸಾಲ ಕೊಟ್ಟು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡೋದು, ಅಲ್ವಾ? ಇದು ಉದ್ದೇಶದ ಗುರಿ ಅವರು. ಮತ್ತು ಸಣ್ಣ ರೈತರಿಗೆ, ಅತಿ ಸಣ್ಣ ರೈತರಿಗೆ ಭೂಮಿಗೆ ನೀರಾವರಿ ಸೌಲಭ್ಯ ಕೊಡೋದಕ್ಕೆ ಗಂಗಾ ಕಲ್ಯಾಣ ಯೋಜನೆ ನೋಡಿದ್ವಿ ನಾವು, ಅಲ್ವಾ? ಗಂಗಾ ಕಲ್ಯಾಣ ಯೋಜನೆ, ಅವಾಗ ಹರಿವು ಶಿಕ್ಷಣ ಯೋಜನೆ, ವಿದ್ಯಾರ್ಥಿಗಳಿಗೆ ಧನ ಸಹಾಯ ಮಾಡಲಿಕ್ಕೆ. ಮೂಲೋದ್ದೇಶಗಳು ಏನ್ ಸರ್ ಹಾಗಾದ್ರೆ? ದೃಷ್ಟಿಕೋನ ಬೇರೆ, ಗುರಿ ಬೇರೆ, ಮೂಲೋದ್ದೇಶಗಳು ಬೇರೆ. ಆದ್ರೆ ಎಲ್ಲದಕ್ಕೂ ಒಂದೇ ಒಂದು ಥಾಟ್, ದಟ್ ಈಸ್ ಒಂದೇ ಒಂದು ಸಾರಾಂಶವನ್ನ ನಾವು ಹೇಳೋದಾದ್ರೆ, ಇವರನ್ನ ಅಭಿವೃದ್ಧಿ ಮಾಡುವುದೇ ಇಲ್ಲಿನ ಮುಖ್ಯ ಗುರಿ, ಮುಖ್ಯ ಉದ್ದೇಶ. ಒಂದೇ ಮಾತಲ್ಲಿ ಹೇಳೋದಾದ್ರೆ
ಆರ್ಥಿಕ ಪ್ರಗತಿಗಾಗಿ ಹಿಂದುಳಿದ ವರ್ಗದ ಬಡ ವರ್ಗಕ್ಕೆ ಸೇರಿದ ಕುಟುಂಬಗಳಿಗೆ ಆರ್ಥಿಕ ನೆರವನ್ನು ನೀಡುದು. ಮತ್ತೆ ನೋಡಿ, ಗಂಗಾ ಕಲ್ಯಾಣ ಯೋಜನೆ ಬಂತು, ಸಣ್ಣ ರೈತರಿಗೆ ಮತ್ತು ದೊಡ್ಡ ರೈತರಿಗೆ ಇಲ್ಲಿ ಏನ್ ಮಾಡಿದ್ರಿ, ಆರ್ಥಿಕ ನೆರವನ್ನು ಕೊಡುವುದು. ಜೊತೆಗೆ ಸಾಂಪ್ರದಾಯಿಕ ಕುಶಲಕರ್ಮಿಗಳಿಗೆ ಕೌಶಲ್ಯ ಹೆಚ್ಚಿಸಲು, ಅವರಿಗೆ ಉತ್ಪಾದಕ ಘಟಕಗಳನ್ನು ಸ್ಥಾಪಿಸಲು ಹಣಕಾಸಿನ ನೆರವು ಕೊಡುವುದು. ಎಲ್ಲ ನೋಡಿ, ಹಣಕಾಸಿನ ನೆರವೇ ಮುಖ್ಯ ಉದ್ದೇಶ ಇಲ್ಲಿ. ಕಾರ್ಯಾಚರಣೆ ಹಿಂದುಳಿದ ವರ್ಗಕ್ಕೆ ಅನುಕೂಲಕ್ಕಾಗಿ ಆರ್ಥಿಕ ಮತ್ತು ಅಭಿವೃದ್ಧಿ ಚಟುವಟಿಕೆಗಳನ್ನ ಉತ್ತೇಜನ ನೀಡುತ್ತೆ. ಜೊತೆಗೆ ಅವರಿಗೆ ಸ್ವಯಂ ಉದ್ಯೋಗ ಮತ್ತು ಇತರ ಹುದ್ದೆಗಳನ್ನ ಉತ್ತೇಜಿಸುವುದು. ವೃತ್ತಿಪರ ತಾಂತ್ರಿಕ ಶಿಕ್ಷಣ ಪಡೆಯಲು ಹಿಂದುಳಿದ ವರ್ಗಕ್ಕೆ ಸಾಲವನ್ನು ಕೊಡುವುದು ವಿದ್ಯಾರ್ಥಿಗಳಿಗೆ. ಈಗ ಜೊತೆಗೆ ಉತ್ಪಾದನಾ ಘಟಕಗಳನ್ನ ಸರಿಯಾದ ಪರಿಣಾಮಕಾರಿ ನಿರ್ವಹಣೆಗೆ ಅವರಿಗೆ ಸ್ವಲ್ಪ ಐಡಿಯಾಗಳನ್ನು ಕೊಡೋದು, ತಂತ್ರಗಳನ್ನ ಹೆಚ್ಚೋದಕ್ಕೆ, ಕೌಶಲ್ಯಗಳನ್ನು ಸ್ವಲ್ಪ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಆ ವಿಚಾರದಲ್ಲಿ ಕೆಲವು ಟ್ರೈನಿಂಗ್ ಕೊಡೋದು ಅಲ್ವಾ. ಸಾಂಪ್ರದಾಯಿಕ ಕುಶಲಕರ್ಮಿಗಳು ಇತರ ಹಿಂದುಳಿದ ವರ್ಗಗಳಿಗೆ ಮಾರುಕಟ್ಟೆ ಸೌಲಭ್ಯಗಳನ್ನು ಕೂಡ ಒದಗಿಸೋದಕ್ಕೆ ಇಲ್ಲಿನ ಮುಖ್ಯ ಕಾರ್ಯಾಚರಣೆ ಉದ್ದೇಶ ಆಗಿದೆ. ಸೊ ಲೆಟ್ಸ್ ಸಿ ದಟ್ ಈಸ್ ದೇವರಾಜ್ ಅರಸ್ ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಒಂದು ಬೋರ್ಡ್ ಡೈರೆಕ್ಟರ್ಸ್ ವಿಧಾನ ಯಾವ ತರ ಇರುತ್ತೆ ಸರ್, ಆದ್ಮೇಲೆ ಯಾರು ಬರ್ತಾರೆ ನೋಡೋದಾದ್ರೆ, ಮೊದಲಿಗೆ ಇಡೀ ಒಂದು ರಾಜ್ಯದಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಒಂದು ಟೀಮ್ ಇರುತ್ತಾರೆ. ಸೊ ಆ ಒಂದು ಟೀಮ್ ಅಲ್ಲಿ ಯಾರ್ಯಾರು ಬರ್ತಾರೆ, ಮೊದಲಿಗೆ ಹೆಡ್ ಆಗಿ ಇಡೀ ರಾಜ್ಯಕ್ಕೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಇರ್ತಾರೆ, MD ಇರ್ತಾರೆ. ಈ ನಿಗಮಕ್ಕೆ ಸಂಬಂಧಪಟ್ಟಂಗೆ ಒಂದೊಂದು ನಿಗಮಕ್ಕೆ ಒಬ್ಬೊಬ್ರು ಹೆಡ್ ಇರ್ತಾರೆ ಅಲ್ವಾ. ಅದರಲ್ಲಿ ಮುಖ್ಯವಾಗಿ ಇದು ಎಲ್ಲರಿಗೂ ಅನ್ವಯಿಸ್ತಕ್ಕಂಥದ್ದು. ಪ್ರತಿಯೊಂದು ನಿಗಮಗಳಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ತಾರೆ, ಜೊತೆಗೆ ಅಲ್ಲಿ ನೋಡಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ತಾರೆ, ಜೊತೆಗೆ ಜನರಲ್ ಮ್ಯಾನೇಜರ್ ಇರ್ತಾರೆ, ಫಿನಾನ್ಸ್ ಗೆ ಸಂಬಂಧಪಟ್ಟಂತೆ ಕಂಪನಿ ಸೆಕ್ರೆಟರಿ ಇರ್ತಾರೆ. ಈ ಒಂದು ಕಾರ್ಪೊರೇಷನ್ ಕಂಪನಿ ಅಂತಂದ್ರೆ ಇದೆ ರೀ ನಿಗಮ. ಜನರಲ್ ಮ್ಯಾನೇಜರ್ ಇರ್ತಾರೆ ಅಡ್ಮಿನಿಸ್ಟ್ರೇಷನ್, ಜೊತೆಗೆ ಜನರಲ್ ಮ್ಯಾನೇಜರ್ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂಗೆ ಇಷ್ಟೆಲ್ಲ ಈ ರೀತಿಯಲ್ಲಿ ಡಿವೈಡ್ ಮಾಡಿರ್ತಾರೆ. ಜೊತೆಗೆ ಇಲ್ಲಿ ನೋಡಿ, ಬೋರ್ಡ್ ಆಫ್ ಡೈರೆಕ್ಟರ್ ಅಲ್ಲಿ ಪಿ ಎ ಕೊಡಿರ್ತಾನೆ, ಡ್ರೈವರ್ ಕೊಡಿರ್ತಾನೆ. ಇಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಗೆ ಇಲ್ಲಿ PA ಮತ್ತೆ ಡ್ರೈವರ್ ಇವರೆಲ್ಲ ಗ್ರೂಪ್ ಡಿ. ಎಸ್ ನೋಡಿ, ಆಮೇಲೆ ಇಲ್ಲೆಲ್ಲ ಬರ್ತಾರೆ ನೋಡಿ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತೆ ಅಕೌಂಟ್ ಆಫೀಸರ್ಸ್ ಇವೆಲ್ಲ ಒಂದ್ಸರಿ ನೋಡ್ಕೊಳ್ಳಿ. ಅದ್ರ ಕೆಳಗಡೆ ಆಲ್ಮೋಸ್ಟ್ ಗೊತ್ತಾಗುತ್ತಾರೆ ನಿಮ್ಗೆ ಏನಿದೆ ಹೇಳ್ಕೊಡುವಂತ ಒಂದು ವಿಚಾರ ಏನಲ್ಲ. ಇಲ್ಲಿ ಇನ್ನು ಕೆಲವು ವಿಸ್ತೃತ ರೂಪಗಳಿದೆ ನೋಡಿ. AGM ದಟ್ ಇಸ್ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್, ಆಮೇಲೆ PO ಕಮ್ RO ಪ್ರಾಜೆಕ್ಟ್ ಆಫೀಸರ್ ಅಥವಾ ರಿಕವರಿ ಆಫೀಸರ್, ಮತ್ತೆ DM ಡೈರೆಕ್ಟರ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್, DM ಅಂತಂದ್ರೆ MD ಅಂದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ, ಮ್ಯಾನೇಜರ್ MD. ದಟ್ ಇಸ್ AA ಅಕೌಂಟ್ ಆಫೀಸರ್ ಇರ್ತಾರೆ, DO ಇರ್ತಾನೆ ಡೆವಲಪ್ಮೆಂಟ್ ಆಫೀಸರ್, ಮತ್ತೆ DEO ಡಾಟಾ ಎಂಟ್ರಿ ಆಪರೇಟರ್, FDA ಫಸ್ಟ್ ಡಿವಿಷನ್ ಆಫೀಸರ್, SDA ಸೆಕೆಂಡ್ ಡಿವಿಷನ್ ಆಫೀಸರ್. ಇಷ್ಟು ಅಧಿಕಾರಿಗಳು ಇಲ್ಲಿ ಇರ್ತಾರೆ. ಇಲ್ಲೆಲ್ಲ ನೋಡಿ RO ಇದೆ. ಓಕೆನಾ, RO ಅಂದ್ರೆ ಏನ್ರಿ, ದಟ್ ಇಸ್ ಪ್ರಾಜೆಕ್ಟ್ ಅಥವಾ ರಿಕವರಿ ಆಫೀಸರ್ ಅಂತ. DM ಅಂದ್ರೆ ಏನ್ರಿ, DM ಅಂದ್ರೆ ಡೈರೆಕ್ಟರ್ ಮ್ಯಾನೇಜರ್ ಅಂತ, ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಅಂತ ಹೇಳಿ ನೋಡಿ. ಎಲ್ಲಾ ಕಡೆ ಇದೆ, ಆಲ್ಮೋಸ್ಟ್ ನೋಡ್ಕೋಬಹುದು. ಇವರೇ ಇದಾರೆ, ಇಷ್ಟು ಜನ ಇದೆಲ್ಲ ಇಲ್ಲಿ ಎಲ್ಲ ಇದಾರಲ್ರಿ. ಸೊ ಇಷ್ಟು ಜನರ ಹುದ್ದೆಗಳು ಇಲ್ಲೆಲ್ಲ ಇದಾವೆ, ಇಲ್ಲೆಲ್ಲ ಇರ್ತಕ್ಕಂಥವು ಇಷ್ಟೊಳಗಡೆ ಇಷ್ಟೇ ಜನ ಇರ್ತಕ್ಕಂಥವ್ರು ಅಂತ ಅದರಲ್ಲಿ ಡಿವೈಡ್ ಮಾಡಿರ್ತಾರೆ. ಒಂದೊಂದು ಇಲಾಖೆಯಲ್ಲಿ ಡಿವೈಡ್ ಮಾಡ್ತಾ ಹೋಗ್ತಾರೆ, ಅವ್ರನ್ನ ಅಧಿಕಾರವನ್ನ ಹಂಚ್ತಾರೆ ಇಲ್ಲಿ ಅಂತ. ಹಾಗಾದ್ರೆ ಈ OBC ಸಂಬಂಧಪಟ್ಟಂಗೆ ಕಂಪನಿಯಲ್ಲಿ ಯಾರಿದ್ದಾರೆ ಸರ್ ಡೈರೆಕ್ಟರ್ಗಳು, ಬೋರ್ಡ್ ಆಫ್ ಡೈರೆಕ್ಟರ್ಗಳು? ಚೇರ್ಮನ್ ಇದ್ದಾರೆ, ಇಲ್ಲಿ ಚೇರ್ಮನ್ ಇದ್ದಾರೆ, ಒಬ್ರು ಚೇರ್ಮನ್ ನಿಜ ಕೀರ್ತಿ ಗಣೇಶ್ NG ಅಂತೇಳಿ. ಇವರು ದೇವರಾಜ್ ಅರಸ್ ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಮನ್ಗಳು. ಇಲ್ಲಿ ನೋಡಿ, ಮತ್ತೆ ಸಂಜಯ್ ಶೆಟ್ಟಣ್ಣನ್ ಅವರು ದಟ್ ಇಸ್ IAS ಆಫೀಸರ್, IAS ಆಫೀಸರ್. ಸೆಕ್ರೆಟರಿ, ನಾನು ಆಗ್ಲೇ ಹೇಳಿದೆ ಸೆಕ್ರೆಟರಿಗಳು ಆಲ್ಮೋಸ್ಟ್ IAS ಆಫೀಸರ್ಗಳೇ ಇರ್ತಾರೆ. ಆಮೇಲೆ ನೋಡಿ, ಅಕ್ರಮ್ ಭಾಷಾ ದಟ್ ಇಸ್ ಕಮಿಷನರ್ ಅಂತ ಹೇಳಿದೆ ನಾನು, ಕಮಿಷನರ್. ಇವರು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನರ್. ನೋಡಿ, ಇವ್ರು ಯಾರ್ಯಾರ ಹಂತದಲ್ಲಿ ಮೊದಲು ಇವ್ರು ಬರ್ತಾರೆ, ಆಮೇಲೆ ಇವ್ರು ಬರ್ತಾರೆ, ಆಮೇಲೆ ಇವ್ರು ಬರ್ತಾರೆ ನೋಡಿ. ಆಮೇಲೆ ಡೆಪ್ಯೂಟಿ ಸೆಕ್ರೆಟರಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಎಕನಾಮಿ ಅವರು ಕೂಡ ಇರ್ತಾರೆ. ದಟ್ ಇಸ್ ನೋಡಿ, ಇಲ್ಲಿ ನೋಡಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂದ್ರೆ ಇವರು ಮ್ಯಾನೇಜಿಂಗ್ ಡೈರೆಕ್ಟರ್ MD, ದಟ್ ಇಸ್ ಕಾಂತರಾಜು KGS. ನೋಡಿ, ಇವರೆಲ್ಲ ಹೆಸರುಗಳನ್ನ ನೆನ್ಪಿಟ್ಕೋಬೇಕಾದ್ರೆ ಎಕ್ಸಾಮ್ ಅಲ್ಲಿ ಹೇಳಕ್ ಆಗೋದಿಲ್ಲ, ಬಿಕಾಸ್ ಇದಕ್ಕೆ ಸಪರೇಟ್ ಆಗಿ ಸ್ಪೆಸಿಫಿಕ್ ಪೇಪರ್ ಇದೆ ಅಂತಂದ್ರೆ ನಾವು ಇಷ್ಟು ಡೀಪ್ ಆಗಿ ಓದಲೇಬೇಕಾಗತ್ತೆ. ಎನಿಹೌ, ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಬಡ್ಡಿ ರಹಿತ ಸಾಲ ಕೊಡೋದು ಕೂಡ ಇಲ್ಲಿನ ಉದ್ದೇಶ. ಇಲ್ಲಿ ಕೆಲವು ಟಾಪಿಕ್ಗಳಿದಾವೆ. ಫಸ್ಟ್ ಇದು ವಿದೇಶ ಒಂದು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಆಮೇಲೆ ವೈಯಕ್ತಿಕ ಸಾಲ ಆಗಿರ್ಬೋದು. ಇವೆಲ್ಲ ಟಾಪಿಕ್ಗಳು ಎಲ್ಲಾ ಇಲಾಖೆಗಳಿಗೆ ಸಂಬಂಧಪಡ್ತವೆ. ಟೂರಿಸ್ಟ್ ಟ್ಯಾಕ್ಸಿ ಸ್ಕೀಮ್ಗಳು ಇವೆಲ್ಲ. ಓಕೆನಾ, ಇವೆಲ್ಲ ಒಂದು ಟಾಪಿಕ್ಸ್ಗಳು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಉಳಿದ ಎಲ್ಲಾ ನಿಗಮಗಳಿಗೆ ಇವೇ ಅನ್ವಯಿಸ್ತವೆ, ಆಲ್ಮೋಸ್ಟ್ ಒಂದು 95% ಇವೇ ಅನ್ವಯಿಸ್ತವೆ. ಓಕೆನಾ, ಅಲ್ಲಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಇರ್ತಾವ ಅಷ್ಟು ಬಿಟ್ರೆ ಆಲ್ಮೋಸ್ಟ್ 95% ಯೋಜನೆಗಳು ಆಗಿರ್ಬೋದು, ಕೆಲವು ಸ್ಕೀಮ್ಗಳು ಇದೇ ಬೇಸ್ ಮೇಲೆ ಇರ್ತವೆ ನೆನಪಿರಲಿ. ಯಾಕಂದ್ರೆ ಅಲ್ಲಿ ನೀವು ಬುಕ್ಸ್ ಅಲ್ಲಿ ನೋಡ್ಬಿಟ್ರೆ ಏನಾಗುತ್ತಂದ್ರೆ ಕೆಲವು ನಿಗಮಗಳಿಗೆ ಸಂಬಂಧಪಟ್ಟಂಗೆ ಅಲ್ಲಿ ಎಲ್ಲಾ ನಿಗಮಗಳಿಗೆ
ಈ ಈ ತರದ ಒಂದು ಸ್ಕೀಮ್ಗಳನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದರ ಅವಶ್ಯಕತೆ ಇಲ್ಲ. ಬದಲಿಗೆ ಇಲ್ಲಿ ನೀವು ಒಂದ್ ಕಡೆ ಹೋದ್ರೆ ಎಲ್ಲದರಲ್ಲೂ ಕೂಡ ಯೋಜನೆಗಳಂತಾಗ ಸೇಮ್ ಇರ್ತವೆ. OBC ಅಂತ ಬಂದಾಗ ಎಲ್ಲಾ ಯೋಜನೆಗಳು ಸೇಮ್ ಇರ್ತವೆ. ಆಲ್ಮೋಸ್ಟ್ 95% ಎಲ್ಲಾ ನಿಗಮಗಳಿಗೆ ಸಂಬಂಧಪಟ್ಟಂಗೆ ಸೇಮ್ ಇದಾವೆ. ನೋಡ್ಕೊಳ್ಬೇಕಾರೆ ಬುಕ್ಸ್ ಅಲ್ಲಿ ಕೂಡ ಸೇಮ್ ಇದೆ ಡಾಟಾಗಳು ಅಲ್ವಾ. ಎಸ್, ಎಸ್ಪೆಷಲಿ ನಾನು ಅದಕ್ಕೆ ಒಂದೇ ಕಡೆ ಹೇಳ್ತಾ ಇದ್ದೇನೆ. ಎಲ್ಲವನ್ನು ಒಂದೇ ಕಡೆ ಹೇಳಿ ನಂತರ ನಿಗಮಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ನಿಗಮಗಳಲ್ಲಿ ಏನಿಲ್ಲ, ಎಲ್ಲಾ ನಿಗಮಗಳ ಒಂದು ಡೇಟ್ಸ್ ಗಳು ನೆನಪಿರ್ಬೇಕ್ರಿ. ಅವ ಯಾವಾಗ ಎಸ್ಟಾಬ್ಲಿಷ್ ಆಯ್ತು ಬಹಳ ಇಂಪಾರ್ಟೆಂಟ್. ಎಸ್ಟಾಬ್ಲಿಷ್ಮೆಂಟ್ ಒಂದು ಡೇಟ್ ಆಗಿರ್ಬೋದು, ಓಕೆನಾ. ಅಲ್ಲಿ ಡೈರೆಕ್ಟರ್ಸ್ ಯಾರಿದಾರ ಅವ್ರು ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ನೋಡಿ, ವಿದೇಶಿ ವಿಷಯಕ್ಕೆ ಯಾರಾದ್ರೂ ಹೋಗ್ತಾರೆ ಅಂದ್ರೆ, ಬೇರೆ ಔಟ್ ಆಫ್ ಕಂಟ್ರಿಗೆ ನೀವೇನಾದ್ರು ಹೋದಕ್ಕೆ ಹೋಗ್ಬೇಕಂತಂದ್ರೆ ಫಾರಿನ್ಗೆ, ನಿಮ್ಗೆ ಬಡ್ಡಿ ರಹಿತ ಯಾವ್ದು ವಿತೌಟ್ ಇಂಟ್ರೆಸ್ಟ್ ಏನ್ ಮಾಡ್ತಾರೆ, ಸಾಲವನ್ನ ಕೊಡ್ತಾರೆ. ಎಲ್ಲಿವರೆಗೂ ಸರ್ ಆರ್ಥಿಕಗೆ ಅಭ್ಯರ್ಥಿಗೆ ವಾರ್ಷಿಕ ಗರಿಷ್ಠ 10 ಲಕ್ಷ ಅಥವಾ ಸಂಪೂರ್ಣ ಕೋರ್ಸ್ಗೆ 20 ಲಕ್ಷ ಸಾಲವನ್ನು ನೀಡಲಾಗ್ತದೆ ವಿತೌಟ್ ಇಂಟ್ರೆಸ್ಟ್. ನೀವು ಬೇರೆ ದೇಶಕ್ಕೆ ಹೋಗ್ಬೇಕಂತಂದ್ರೆ ಐ ಥಿಂಕ್ ಇಷ್ಟು ದುಡ್ಡು ಸಾಕಾಗದಿಲ್ರಿ. ಬೇರೆ ದೇಶದಲ್ಲಿ ಎಷ್ಟು ಸಾಕಾಗತ್ತಲ್ವಾ. ಇದೆ, ಸ್ವಲ್ಪ ಫಿನಾನ್ಷಿಯಲಿ ಫಿಟ್ ಇರೋರೇ ಹೋಗ್ತಾರೆ ಆಲ್ಮೋಸ್ಟ್. ಗೊತ್ತಲ್ಲ, ಪೊಲೀಸ್ ಡಾಕ್ಟರ್ ಆಗಿರ್ಬೋದು, ಪೋಸ್ಟಲ್ ಡಾಕ್ಟರ್ ಆಗಿರ್ಬೋದು, ಅಥವಾ PhD, ಸ್ನಾತಕೋತ್ತರ, ಮಾಸ್ಟರ್ ಆಫ್ ಡಿಗ್ರಿ ಇಂತ ಒಂದು ಅಧ್ಯಯನಗಳನ್ನ ಮಾಡ್ಲಿಕ್ಕೆ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ. ಸೊ ಅಂತವ್ರಿಗೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಇಲ್ಲಿ ವಿಚಾರ ಏನಂತಂದ್ರೆ 10 ಲಕ್ಷ ಮತ್ತು 20 ಲಕ್ಷ. ಮ್ಯಾಕ್ಸಿಮಮ್ ಅಂದ್ರೆ 20 ಲಕ್ಷ ಕೊಡ್ತಾರೆ, ಮಿನಿಮಮ್ ಅಂತಂದ್ರೆ 10 ಲಕ್ಷ ಕೊಡ್ತಾರೆ. ಇದು ನೆನಪಲ್ಲಿ ಸಾಕು. ಇಷ್ಟರಲ್ಲಿ ಇದ್ಯಾವುದು ಅಂತ ಇಂಪಾರ್ಟೆಂಟ್ ಏನಲ್ಲ. ಮತ್ತೆ ದೇವರಾಜ ಅರಸು ವೈಯಕ್ತಿಕ ಸಾಲವನ್ನು ಕೊಡ್ತಾರೆ. ಇಲ್ಲಿ ಪರ್ಸನಲ್ ಒಂದು ಇಂಡಿವಿಜುವಲ್ ಲೋನ್ ಕೂಡ ಕೊಡ್ತಾರೆ. ಪರ್ಸನಲ್ ಲೋನ್ ಅಂತ ಹೇಳ್ಬೋದು ಇದನ್ನ. ಎಷ್ಟು ಕೊಡ್ತಾರೆ ಹಾಗಾದ್ರೆ, ಇಲ್ಲಿ ನೋಡಿ, ಕೃಷಿ ಸಂಬಂಧಿತ ವ್ಯವಹಾರ, ಸೇವಾ, ಕೃಷಿ ಸಂಬಂಧಿತ ಮತ್ತು ಚಟುವಟಿಕೆ ಅಡಿಯಲ್ಲಿ ಸ್ವಯಂ ಸೇವಾ ಉದ್ಯೋಗ ಚಟುವಟಿಕೆಗಳಿಗೆ ಪ್ರತಿ ನಿಗಮವು ಪ್ರತಿ ಫಲಾನುಭವಿಗೆ 50,000ವರೆಗೆ ಆರ್ಥಿಕ ಸಹಾಯವನ್ನು ನೀಡ್ತದೆ. ಎಷ್ಟು ಇಲ್ಲಿ ಈ ಒಂದು ಪ್ರೈಸ್ ಇದೆ, ಇದೇ ಬಹಳ ಇಂಪಾರ್ಟೆಂಟ್. ಎಷ್ಟು? 50,000 ಆರ್ಥಿಕ ಸಹಾಯ. ಸ್ವಯಂ ಒಂದು ಇಂಡಿವಿಜುವಲ್ ಲೋನ್ ಇದು, ವೈಯಕ್ತಿಕ ಸಾಲ ದೇವರಾಜ್ ಅರಸು ಒಂದು ನಿಗಮದಲ್ಲಿ. ಈ ಮೊತ್ತವು ಎಲ್ಲಾ ನಿಗಮಗಳಿಗೆ ಅನ್ವಯಿಸುತ್ತಿದೆ. ನೆನಪಿದೆ, 30%. ಈ ಮೊತ್ತವು 30% ಅಥವಾ ಗರಿಷ್ಠ 10,000 ಸಬ್ಸಿಡಿಯನ್ನು ಒಳಗೊಂಡಿರುತ್ತೆ. ಸಬ್ಸಿಡಿ ಎಷ್ಟ್ರಿ? 10,000 ಸಬ್ಸಿಡಿ. 30% ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ 10,000 ಅಂತ. 100ಕ್ಕೆ 30% ಅಂದ್ರೆ 100ಕ್ಕೆ 30 ರೂಪಾಯಿ ಅವ್ರದ್ದು ಸಬ್ಸಿಡಿ ಇರುತ್ತೆ. ಇಲ್ಲ, ಉಳಿದ ಸಾಲದ ಮತ್ತು ವಾರ್ಷಿಕ ಬಡ್ಡಿ 4 ಇರುತ್ತೆ ನೋಡಿ. ಉಳಿದ ಇಲ್ಲಿ 50,000 ಕೊಡ್ತಾರಲ್ಲ, 50,000ಕ್ಕೆ ಇಲ್ಲಿ 10,000ಕ್ಕೆ ಮಾತ್ರ ಬಡ್ಡಿ ಇರೋದಿಲ್ಲ. 10,000ಕ್ಕೆ ಮಾತ್ರ ಬಡ್ಡಿ ಇರೋದಿಲ್ಲ, ಅಂದ್ರೆ 30 ರೂಪಾಯಿಗೆ ಬಡ್ಡಿ ಇರೋದಿಲ್ಲ. ಉಳಿದ ಒಂದು ಅಮೌಂಟ್ಗೆ, ಉಳಿದ 70% ದುಡ್ಡಿಗೆ ನೀವು ಬಡ್ಡಿ ಕಟ್ಟಬೇಕಾಗತ್ತೆ. 4% ಬಡ್ಡಿ, 4%. ನೆನಪಿಡಿ, ಯಾಕಂದ್ರೆ 50,000 ಅಂತಂದ್ರೆ ಈಗ 10,000 ತಗೊಂಡ್ರೆ 40,000 ಆಗುತ್ತೆ. 40,000 ಇಂಟ್ರೆಸ್ಟ್ ಕೊಡ್ಬೇಕು. 40,000ಕ್ಕೆ ನೀವು 50,000 ದುಡ್ಡು ಕೊಡ್ತಾರೆ, ಆದ್ರೆ 10,000ಕ್ಕೆ ಮಾತ್ರ ನೀವು ಬಡ್ಡಿ ಕಟ್ಟಂಗಿಲ್ಲ. 40,000ಕ್ಕೆ ಮಾತ್ರ ಬಡ್ಡಿ ಕಟ್ಟಬೇಕು ಅಂತ. ದಿಸ್ ಇಸ್ ಅ ಫ್ಯಾಕ್ಟ್ ನೋಡಿ. ಮತ್ತೆ ಇಲ್ಲಿ ಟ್ಯಾಕ್ಸ್, ಟೂರಿಸ್ಟ್ ಟ್ಯಾಕ್ಸ್. ಈಗ ಟೂರಿಸ್ಟ್ ಟ್ಯಾಕ್ಸ್ ಗಳಿಗೆ ಕೆಲವರು ಜೀವನ ಮಾಡ್ಲಿಕ್ಕೆ ಬೇರೆ ಬೇರೆ ಒಂದು ಪ್ಲೇಸ್ ಗಳಿಗೆ ಹೋಗಿ ಅಲ್ಲಿ ವೆಹಿಕಲ್ ಗಳನ್ನ, 4 ಚಕ್ರದ ವಾಹನಗಳನ್ನ ನಡೆಸಿ ಜೀವನ ಮಾಡ್ತಾ ಇರ್ತಾರೆ. ಸೊ ಅಂತವ್ರಿಗೆ ಧನ ಸಹಾಯ ಮಾಡ್ಲಿಕ್ಕೆ ಇಲ್ಲಿ ಸಬ್ಸಿಡಿ ರೂಪದಲ್ಲಿ ವಾಹನಗಳ ಖರೀದಿಗೆ ಅಮೌಂಟ್ ಕೂಡ ಕೊಡ್ತಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣ 4 ಜನರು 4 ಚಕ್ರಗಳ ವಾಹನ ಖರೀದಿಗೆ ಪಡೆಯುವ ಸಾಲಕ್ಕೆ ಸೌಲಭ್ಯವನ್ನು ನಿಗಮದಿಂದ ನೀಡಲಾಗುವ ಯೋಜನೆ ಮಾರ್ಗಸೂಚಿಗಳು ಇದಾವೆ. ಯೋಜನೆ ಉದ್ದೇಶ ಏನು? ವಾಹನ ಚಾಲನಾ ಪರವಾನಗಿಯನ್ನು ಹೊಂದಿರು ಯಾರಾಗಲೂ ಲೈಸೆನ್ಸ್ ಇರ್ಬೇಕ್ರಿ. ಇಲ್ಲಿ ಲೈಸೆನ್ಸ್ ಇದ್ದವ್ರಿಗೆ ಕೊಡ್ತಾರೆ ಅಲ್ವಾ. ಆಮೇಲೆ ಹಿಂದುಳಿದ ವರ್ಗಗಳಿಗೆ ಸೇರಿದ ನಿರುದ್ಯೋಗ ಯುವಕರಿಗೆ ಸ್ವಾವಲಂಬಿ ಸಾರಥಿ ಅಂತೇಳಿ ಹೆಸರೇನ್ರಿ? ಸ್ವಾವಲಂಬಿ ಸಾರಥಿ. ಇದನ್ನು ಕೇಳ್ತಾರೆ, ಬಹಳ ಇಂಪಾರ್ಟೆಂಟ್. ಸ್ವಾವಲಂಬಿ ಸಾರಥಿ ಬಹಳ ಇಂಪಾರ್ಟೆಂಟ್. ಈ ಯೋಜನೆ 4 ಚಕ್ರಗಳ ವಾಹನ. ಎಕ್ಸಾಮ್ ಅಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಕೇಳ್ತಾರೆ, 3 ಚಕ್ರದ ವಾಹನ ಇಲ್ಲ 2 ಚಕ್ರದ ವಾಹನ ಸ್ಟೇಟ್ಮೆಂಟ್ ಅಲ್ಲಿ. ಈಗ ಸ್ವಾವಲಂಬಿ ಸಾರಥಿ ಯೋಜನೆ ಅಡಿಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಯುವಕರಿಗೆ ಏನ್ ಮಾಡಲಾಗುತ್ತೆ ಅಂತಂದ್ರೆ 3 ಚಕ್ರದ ವಾಹನಗಳನ್ನ ಸಬ್ಸಿಡಿ ರೂಪದಲ್ಲಿ ಕೊಡಲಾಗುತ್ತೆ. ಇದು ಸರಿನಾ ತಪ್ಪ ಹೇಳಿಕೆ ಅಂದ್ರೆ? ದಿಸ್ ಇಸ್ ರಾಂಗ್. ಓಕೆನಾ, ರಾಂಗ್ ಸ್ಟೇಟ್ಮೆಂಟ್. ಆದ್ರೆ 4 ಚಕ್ರಗಳ ವಾಹನ ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡೈರೆಕ್ಟ್ ಆಗಿ ಅವರು ಬ್ಯಾಂಕ್ಗಳಿಂದ ಸಾಲವನ್ನು ಪಡ್ಕೊಳ್ತಾರೆ. ಬ್ಯಾಂಕ್ಗಳು ಕೆಲವು ಪ್ರೈವೇಟ್ ಬ್ಯಾಂಕ್ ಇರ್ತವೆ, ಆ ಪ್ರೈವೇಟ್ ಬ್ಯಾಂಕ್ಗಳಿಗೆ ಅವರು ಕಳಿಸ್ತಾರೆ. ಸೊ ಅಲ್ಲಿ ನೀವು ಅದ್ರ ಮುಖಾಂತರ ಏನು ಸಬ್ಸಿಡಿಯನ್ನು ತಗೋಬಹುದು ಅಂತ. ಪ್ರಯೋಜನ ಏನ್ ಸರ್? ಯೋಜನೆಯಲ್ಲಿ ಪ್ರಯೋಜನ ಪಡೆಯಲು ಇರಬೇಕಾದ ಒಂದು ಅರ್ಹತೆಗಳು ಏನು ನೋಡಿ. ಈ ಯೋಜನೆಯಲ್ಲಿ ಆರ್ಥಿಕ ಸಹಾಯ ಪಡೆಯಲು ಅಭ್ಯರ್ಥಿಯು ಸರ್ಕಾರದ ಆದೇಶ ಸಂಖ್ಯೆ ಬಿಡಿ ನೋಡಿ 2002ರಲ್ಲಿ ಏನ್ ಗುರುತಿಸಿರ್ತಾರೆ ಕೆಲವು ಕಾಸ್ಟ್ಗಳು. 2002ರಲ್ಲಿ ಏನೆಲ್ಲ ಯಾವೆಲ್ಲ ಕಾಸ್ಟ್ಗಳನ್ನ ಸೇರಿಸಿದರೆ ಆ ಎಲ್ಲ ಕಾಸ್ಟ್ಗಳು ಇದರ ಒಂದು ಅರ್ಹತೆಯನ್ನ ಪಡ್ಕೊಳ್ಬಹುದು. ಸೊ ಅದರ ನಂತರ ಅಂದ್ರೆ ಎಲ್ಲರನ್ನೂ ಸೇರಿಸಿದಾರೆ ಬಿಡಿ, 2002ರಲ್ಲಿ ಎಲ್ಲರೂ ಇದ್ದಾರೆ ಅಂತ. ಇಲ್ಲೇನು ಜಾಸ್ತಿ ಬೇರೆ ಬೇರೆ ಏನ್ ಡಿಫ್ರೆನ್ಸ್ ಏನಿಲ್ಲ, ಅಜಗಜಾಂತರ ವ್ಯತ್ಯಾಸ ಏನೂ ಆಗಿಲ್ಲ. ಎಲ್ಲರೂ ಇದರಲ್ಲಿ ಇದ್ದಾರೆ. ಏನು ದಿನ ರಿಸರ್ವೇಶನ್ ಮಾಡೋದಿಲ್ಲ, ದಿನ
ಬೇರೆ ಬೇರೆ ಕಾಸ್ಟ್ ಅನ್ನು ತಂದು ಹಾಕೋದಿಲ್ಲ ಅಲ್ವಾ. 2002ರಲ್ಲಿ ಒಂದು ಪಟ್ಟಿ ಮಾಡಿದ್ದಾರೆ, ಈ OBC ಅವರು ಇಷ್ಟು ಒಂದು ಸಮುದಾಯದವರು ಇದ್ದಾರೆ, ಇಷ್ಟು ಉಪಜಾತಿಗಳಿದಾವೆ ಅದರಲ್ಲಿ ಅಂತೇಳಿ ಅಲ್ವಾ. ಇಲ್ಲಿ ನೋಡಿ ಪ್ರವರ್ಗ 1 2A ಆಮೇಲೆ 3A 3B ಸೇರಿದವರಾಗಿರ್ಬೇಕು. ಇಲ್ಲೆಲ್ಲ ಜಾತಿಗಳು ಇದು ನೋಡಿ, ಲೆಮಾರಿ, ಸವಿತಾ, ಉಪ್ಪಾರ, ಮತ್ತೆ ಇಲ್ಲಿ ನೋಡಿ ಉಪ್ಪಾರ ಸಮಾಜ, ರೈಟ್, ಮಡಿವಾಳ ಒಂದು ಸಮಾಜ ಆಗಿರ್ಬೋದು, ಅಥವಾ ಅಲೆಮಾರಿ ಅಥವಾ ಅಲೆಮಾರಿ ಒಕ್ಕಲಿಗ ಸಮುದಾಯ ಆಗಿರ್ಬೋದು, ಅಥವಾ ಲಿಂಗಾಯತ ಸಮುದಾಯ ಆಗಿರ್ಬೋದು, ಎಲ್ಲರಿದ್ದಾರೆ ಯಾರನ್ನು ಜಾಸ್ತಿ ನೋಡಿ. ಮತ್ತೆ ಅಲ್ಪಸಂಖ್ಯಾತರನ್ನು ಹೊರತುಪಡಿಸಿ ನೋಡಿ, ಅಲ್ಪಸಂಖ್ಯಾತರನ್ನು ಹೊರತುಪಡಿಸಿ ಆಲ್ಮೋಸ್ಟ್ ಎಲ್ಲರೂ ಇದ್ದಾರೆ ಅಂತ ಗೊತ್ತಾಗುತ್ತೆ ಇಲ್ಲಿ. ಎಸ್ಪೆಷಲಿ ಅರ್ಜಿದಾರರ ಕುಟುಂಬದ ವಾರ್ಷಿಕ ವರಮಾನ ಗ್ರಾಮಾಂತರ ಪ್ರದೇಶದವರಿಗೆ 98%ಗಳು ಮತ್ತು ಪಟ್ಟಣದವರು ಎಷ್ಟು ಬೇಕಾದ್ರೆ ಪ್ರದೇಶದವರಿಗೆ 1,20,000 ಮೀರಿರಬಾರ್ದು. ಈಗ ಗ್ರಾಮದಲ್ಲಿ ಇರೋರಿಗೆ 98,000 ವಾರ್ಷಿಕ ಒಂದು ವರಮಾನ ಇರಬೇಕು, ಆನ್ಯುವಲ್ ಇನ್ಕಮ್. ಆಮೇಲೆ ಇವರಿಗೆ 1,20,000, ಯಾರಿಗೆ ನಗರದಲ್ಲಿ ಇರೋರಿಗೆ ಇಷ್ಟು ಮೀರಿರಬಾರ್ದು, ಅಂತವರಿಗೆ ಲೋನ್ ಅನ್ನು ಕೊಡ್ತಾರೆ. ಈ ಯೋಜನೆಗಳು ಅನುಭವಿಸಬಹುದು ಅಂತ. ಮತ್ತೆ ಅರ್ಜಿದಾರರಿಗೆ ಕಾಮನ್ ಒಂದು ಎಲಿಜಿಬಿಲಿಟೀಸ್, ಕಾಮನ್ ಅರ್ಹತೆಗಳು, ಎಲ್ಲಾ ಒಂದು ಯೋಜನೆಗಳಿಗೆ ಸಂಬಂಧತಕ್ಕಂಥ ಅರ್ಹತೆಗಳು. ಆಮೇಲೆ 18ರಿಂದ 55 ವರ್ಷಗಳವರೆಗೆ ಮಿತಿ ಇರಬೇಕು. ಎಲ್ಲಿವರೆಗೆ? ಏಜ್ ಲಿಮಿಟ್ ಎಷ್ಟ್ರಿ? 18 to 55. ಮತ್ತೆ ಆ ಒಂದು ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಶಿಕ್ಷಣ ಪಡಿತಿರ್ಪ ಬೇರೆ ದೇಶದಲ್ಲಿ, ಯಾರು ಹೋಗಿ SLC ಓದೋರ್ಗೆ ಹೋಗಿ ನಾ ಫಾರಿನ್ ಎಲ್ಲ ಹೋಗ್ತೇನೆ ಅಂತ ಯಾರು ಕೊಡ್ತಾರೆ? ಇಲ್ಲ. ಆ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ಅದಕ್ಕೆ ಆದ ಅರ್ಹತೆಗಳ ಬೇರೆ. ಇಲ್ಲಿ ಕಾಮನ್ ಅರ್ಹತೆಗಳ ಬಗ್ಗೆ ಮಾತಾಡ್ತಿದ್ದೇನೆ. ಕಾಮನ್ ಎಲ್ಲಾ ಯೋಜನೆಗಳಿಗೆ ಬೇಕಾದಂತ ಒಂದು ಕಾಮನ್ ಅರ್ಹತೆಗಳು ಮಿನಿಮಮ್ 18ರಿಂದ 55 ವರ್ಷ. ಅದಾದ ನಂತರ ನೋಡಿ, ಈ ಹಿಂದೆ ಈಗಾಗಲೇ ನಿಗಮದ ಯೋಜನೆಗಳಲ್ಲಿ ಸೌಲಭ್ಯ ಪಡೆದಿರ್ತಾರೆ. ಆಲ್ರೆಡಿ ನಾನು ಒಂದ್ಸರಿ ಯೋಜನೆಯ ಅನುಭವ ಸೌಲಭ್ಯವನ್ನು ಪಡ್ಕೊಂಡು ಮತ್ತೊಂದ್ಸರಿ ಅಪ್ಲಿಕೇಶನ್ ಹಾಕಿ ನಂದು ರೆಕಮೆಂಡ್ ಇದೆ ಮಾಡಿಸ್ಕೊತೀನಿ ಅಂತಂದ್ರೆ ಬರುದಿಲ್ಲ. ಈಗ ಒಂದ್ಸರಿ ಕಾರ್ ಲೋನ್ ತಗೊಂಡು ಕಾರನ್ನು ತಗೊಂಡಿರ್ತಾರೆ ಅಲ್ವಾ, 4 ಚಕ್ರದ ವಾಹನವನ್ನು ಟ್ಯಾಕ್ಸ್ ಅನ್ನು ತಗೊಂಡಿರ್ತಾರೆ. ನೆಕ್ಸ್ಟ್ ಸರಿ ನಾನೇ ತಗೋತೀನಿ ಅಂತಂದ್ರೆ ಬರೋದಿಲ್ಲ ಅಲ್ವಾ. ನಿನಗೆ ಎಷ್ಟೇ ರೆಕಮೆಂಡ್ ಇದ್ರು ಕೂಡ, ಇನ್ಫ್ಲೂಯೆನ್ಸ್ ಇದ್ರು ಕೂಡ ಬರೋದಿಲ್ಲ, ನಿನ್ನ ಹೆಸರಲ್ಲಿ ಬರೋದಿಲ್ಲ, ರೈಟ್. ಈಗ ಬಿಡಿ, ಕೆಲವರು ಬೇರೆ ಬೇರೆ ಹೆಸರಲ್ಲಿ, ಮನೆಯವರ ಹೆಸರಲ್ಲಿ ಬೇರೆ ಬೇರೆ ತಗೊಂಡ್ಬಿಡ್ತಾರೆ. ಕೆಲವರು ಗೊತ್ತಲ್ಲ ನಿಮ್ಗೆ, ಅವೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಈ ಯೋಜನೆಯಲ್ಲಿ ಸವಲತ್ತು ಪಡೆಯ ಬಯಸುವ ಅರ್ಜಿದಾರರು ವಾಸ್ತವ ವ್ಯಾಪ್ತಿಗೆ ಬರುವ ಬ್ಯಾಂಕ್ ಖಾತೆಯನ್ನು ಕಡ್ಡಾಯವಾಗಿ ಹೊಂದಿರಬೇಕು. ಒಂದು ಕುಟುಂಬದ ಸದಸ್ಯರಿಗೆ, ಒಬ್ಬ ಸದಸ್ಯರಿಗೆ ಮಾತ್ರ ಸೌಲಭ್ಯ ದೊರೆಯುತ್ತೆ. ಯಾವುದೇ ಯೋಜನೆ ತಗೊಳ್ಳಿ, ಈಗ ಶಿಕ್ಷಣದ ಒಂದು ಸಾಲ ಬೇಕಾ ಅಥವಾ ಕಾರ್ ಲೋನ್ ಬೇಕಾ, ಈಗ ನಿಮ್ಗೆ ಮನೆಯಲ್ಲಿ ಒಬ್ಬರಿಗೆ ಕಡ್ಡಾಯವಾಗಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಆಧಾರ್ ಸಂಯೋಜನೆ ಅಂದ್ರೆ ಆಧಾರ್ ಕಾರ್ಡ್ ಯಾಡ್ ಆಗಿರ್ಬೇಕು ನಿಮ್ಮ ಬ್ಯಾಂಕಿಗೆ. ಬ್ಯಾಂಕ್ ಅಲ್ಲಿ ಆಧಾರ್ ಕಾರ್ಡ್ ಯಾಡ್ ಆಗಿರ್ಬೇಕು. ಘಟಕ ವೆಚ್ಚ, ಸಾಲದ ಮೊತ್ತ ಎಷ್ಟು ನೋಡಿ, ಸಾಲ ಎಷ್ಟು ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲಿ 4 ಚಕ್ರದ ವಾಹನ, ಟ್ಯಾಕ್ಸಿ, ಟಾಟಾ AC ಮತ್ತೆ ಗೂಡ್ಸ್ ವಾಹನ ಇತ್ಯಾದಿ 4 ಚಕ್ರಗಳ ವಾಹನ ಖರೀದಿಸಲು ಬ್ಯಾಂಕ್ ಮಂಜೂರು ಮಾಡಿದ ಸಾಲದ 50% ಮತ್ತು ಗರಿಷ್ಠ 3 ಲಕ್ಷ ವರೆಗೆ, ಇವುಗಳಲ್ಲಿ ಯಾವುದು ಕಡಿಮೆಯೋ ಅಷ್ಟು ಸಹಾಯಧನವನ್ನು, ಅಂದ್ರೆ 3 ಲಕ್ಷ ಇಲ್ಲಿ ಸಬ್ಸಿಡಿ ಕೊಡ್ತಾರೆ ಅಂತ ಹೇಳ್ಬೋದ್ರಿ. ಓಕೆನಾ. ಈಗ 6 ಲಕ್ಷ ಕಾರ್ ರೇಟ್ ಇದೆ ಅಂತ ಅನ್ಕೊಳ್ಳಿ, 6 ಲಕ್ಷ. ಸೊ ಅದರಲ್ಲಿ 3 ಲಕ್ಷ ಕೊಡ್ತಾರೆ, 50% ಕೊಡ್ತಾರೆ. ಉಳಿದ ಮೊತ್ತವನ್ನು ಬ್ಯಾಂಕ್ ಹಣಕಾಸು ಸಂಸ್ಥೆಗಳಿಂದ ಸಾಲದ ರೂಪದಲ್ಲಿ ಪಡೆಯುವುದು. ಉಳಿದ ಈಗ 5 ಲಕ್ಷ, 6 ಲಕ್ಷ, 5 ಲಕ್ಷ ಇದೆನಾ. ಸೊ ಫಾರ್ ಎಕ್ಸಾಂಪಲ್ 6 ಲಕ್ಷ ಇದೆ ಅಲ್ವಾ, ಸರ್ಕಾರ ಏನ್ ಮಾಡ್ತಾರೆ, 3 ಲಕ್ಷ ನಿಮಗೆ ಸಬ್ಸಿಡಿಯನ್ನ ಕೊಡುತ್ತೆ. 3 ಲಕ್ಷ ಚೆಕ್ ಕೊಟ್ಬಿಡುತ್ತೆ ಅನ್ಕೊಳ್ಳಿ. ಈಗ ಅದೇ ಯಾವ ಬ್ಯಾಂಕ್ ಹತ್ರ ನೀವು ದುಡ್ಡು ತಗೋತೀರಿ ನೋಡಿ, ಅದೇ ಬ್ಯಾಂಕ್ ಅವ್ರು ಏನ್ ಮಾಡ್ತಾರೆ, ನಿಮ್ಗೆ ಸಾಲವನ್ನ ಕೊಡ್ತಾರೆ. ಇನ್ನು ಈಗ 6 ಲಕ್ಷ ಬೇಕಲ್ವಾ, ಇದಕ್ಕೆ ನೀವು ಕಾರ್ ತಗೊಳಕ್ಕೆ 3 ಲಕ್ಷ ಅವರೇ ಕೊಡ್ತಾರೆ. ಮತ್ತೆ 3 ಲಕ್ಷ ಅವರೇ ಕೊಡ್ತಾರೆ, ನೀವು ತಗೋಬೇಕು, ಕೇಳಬೇಕು. ಓಕೆ, ಟೋಟಲ್ ಆಗಿ 6 ಲಕ್ಷ ಆಗುತ್ತೆ. 6 ಲಕ್ಷದಿಂದ ನೀವು ಕಾರ್ ಅನ್ನು ಕೊಡ್ಬೋದು. ಸೊ ಈ ನಿಟ್ಟಿನಲ್ಲಿ ದಿಸ್ ಇಸ್ ಆಲ್ ಅಬೌಟ್ ಏನ್ರಿ, ಟ್ಯಾಕ್ಸ್ಗೆ, ಟೂರಿಸ್ಟ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತ ಒಂದು ಅರ್ಹತೆಗಳಾಗಿರ್ಬೋದು ಅಥವಾ ಘಟಕದ ವೆಚ್ಚ, ಸಾಲದ ಮೊತ್ತ ಆಗಿರ್ಬೋದು. ಸೆಲ್ಫ್ ಎಂಪ್ಲಾಯ್ಮೆಂಟ್ ಬ್ಯಾಂಕ್ ಲೋನ್ ಕೂಡ ಕೊಡ್ತಾರೆ. ಓಕೆನಾ, ಬ್ಯಾಂಕ್ ಲೋನ್ ಇಲ್ಲಿ 2023-24ನೇ ಸಾಲಿನ ಆಯವ್ಯಯ ಅಂದ್ರೆ ಬಜೆಟ್ ಭಾಷಣದ ಖಂಡಿಕೆ 162 ಸ್ವಯಂ ಉದ್ಯೋಗ ಸಾಲ ಯೋಜನೆಯಲ್ಲಿ ಸ್ವಯಂ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡುವ ವಾಣಿಜ್ಯ ಬ್ಯಾಂಕ್ಗಳ ಮೂಲಕ ಸಾಲ ಪಡೆದ 20% ಅಥವಾ ಗರಿಷ್ಠ 1 ಲಕ್ಷ ರುಗಳ ಸಹಾಯಧನ ವಾಣಿಜ್ಯ ಬ್ಯಾಂಕ್ಗಳ ಮುಖಾಂತರ ನೀಡಲಾಗುವುದೆಂದು ಘೋಷಿಸಲಾಗಿದೆ. 1 ಲಕ್ಷದವರೆಗೆ ಏನ್ ಮಾಡ್ತಾರೆ ಇಲ್ಲಿ, ಸೆಲ್ಫ್ ಎಂಪ್ಲಾಯ್ಮೆಂಟ್, ನೀವು ಸ್ವಯಂ ಉದ್ಯೋಗ ಮಾಡ್ತಾ ಇದ್ದೀರಾ, ಏನೋ ಬಿಸಿನೆಸ್ ಮಾಡ್ತಾ ಇದ್ರೆ ಅಂದ್ರೆ 1 ಲಕ್ಷದವರೆಗೆ ನಿಮ್ಗೆ ಏನ್ ಮಾಡ್ತಾರೆ, ಇಲ್ಲಿ ಒಂದು ಸಬ್ಸಿಡಿಯನ್ನ ಅಥವಾ ಸಾಲವನ್ನು ಕೊಡ್ತಾರೆ ಸರ್ಕಾರ. ಈ ಒಂದು ನಿಟ್ಟಿನಲ್ಲಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಇವರು ಕೊಡ್ತಾರೆ. ಜೊತೆಗೆ ನೋಡಿ, ಹಿಂದುಳಿದ ವರ್ಗಗಳ ಸೇರಿದವರಿಗೆ ಸ್ವಯಂ ಉದ್ಯೋಗ ಕಲ್ಪಿಸಿಕೊಳ್ಳಲು ಅವರು ಕೈಗೊಳ್ಳುವ ವ್ಯತಿರಿಕ್ತ ನೋಡಿ ಚಟುವಟಿಕೆಗಳು, ಉದ್ಯಮಗಳಿಗೆ ವಾಣಿಜ್ಯ ಬ್ಯಾಂಕ್ಗಳ ಮೂಲಕ ಸಾಲ ಪಡೆದಲ್ಲಿ ನಿಗಮದಿಂದ 20% ಅಥವಾ ರು 1 ಲಕ್ಷಗಳ, ಆಗ್ಲೇ ಹೇಳಿದ್ವಲ್ಲ, ಎಸ್. ಆಮೇಲೆ ಅದರಿಂದ ಡಿ ದೇವರಾಜ ಅರಸು ಆಲ್ಮೋಸ್ಟ್ ಇಲ್ಲಿ ರಿಪೀಟ್ ಆಗಿದೆ, ಡೋಂಟ್ ವರಿ. ನೋಡಿ 20% ಮತ್ತೆ 1 ಲಕ್ಷ
ಡೋಂಟ್ ವರಿ, ಇದನ್ನೆಲ್ಲ ಏನು ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಎಷ್ಟು ಹೇಳ್ತಾರೆ? 1 ಲಕ್ಷ ಅಥವಾ ಗರಿಷ್ಠ 1 ಲಕ್ಷ, ಶೇಕಡ 20% ಸಾಲ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಮತ್ತೆ ಟೈಲರಿಂಗ್ ಮೆಷಿನ್ ಸ್ಕೀಮ್ ಕೂಡ ಇದ್ದಾರೆ. ಅಂದ್ರೆ ಯಾರೆಲ್ಲ ಮಹಿಳೆಯರು ಮನೆಯಲ್ಲಿ ಅಥವಾ ಪುರುಷರು ಈಗ ಮಷಿನ್ ಟೈಲರಿಂಗ್ ಅನ್ನ ಮಾಡ್ತಾ ಇರ್ತಾರೆ, ಟೈಲರಿಂಗ್ ಮೇಲೆ ಜೀವನ ನಡೆಸ್ತಾ ಇರ್ತಾರೆ, ಅಂತವ್ರಿಗೆ ಕೂಡ ಒಂದು ರೀತಿಯ ಒಂದು ಸಾಲವನ್ನು ಕೊಡೋದು, ಅವರಿಗೆ ಆರ್ಥಿಕ ಸಹಾಯಧನವನ್ನು ಮಾಡೋದು, ಈ ನಿಟ್ಟಿನಲ್ಲಿ ಸರ್ಕಾರಗಳು ಕ್ರಮವನ್ನು ಕೈಗೊಳ್ತವೆ. ದೇವರಾಜ್ RS ಬ್ಯಾಕ್ವರ್ಡ್ ಕ್ಲಾಸಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಇದನ್ನ ನಿರ್ವಹಿಸುತ್ತೆ ಅಂತಾನೆ ಹೇಳ್ಬೋದು. ನೋಡಿ ಎಷ್ಟು ಕೊಡ್ತಾರೆ ಇಲ್ಲಿ, 2A 3B ಎಲ್ಲರೂ ಬರ್ತಾರೆ, ಆಲ್ಮೋಸ್ಟ್ OBC ಅವರು ಎಲ್ಲರೂ ಬರ್ತಾರೆ ಅಂತ ಅನ್ಕೊಡಿ. ಆಮೇಲೆ ಇಲ್ಲಿ ನೋಡಿ, ಇಲ್ಲೆಲ್ಲ ಕ್ಯಾಸ್ಟ್ಗಳು ಇದೆ, ಎಕ್ಸ್ಕ್ಲೂಡಿಂಗ್ ಕ್ಯಾಸ್ಟ್ಗಳು. ಇವುಗಳನ್ನ ಹೊರತುಪಡಿಸಿ ವಿಶ್ವಕರ್ಮ ಆಗಿರ್ಬೋದು, ಉಪ್ಪಾರ ಸಮುದಾಯ, ಅಂಬಿಗರು ಮತ್ತು ಸವಿತಾ, ಮಡಿವಾಳ, ಅಲೆಮಾರಿ, ಅಲೆಮಾರಿ ಸಮುದಾಯ, ಒಕ್ಕಲಿಗ, ಲಿಂಗಾಯತ ಅಥವಾ ಕಾಡುಗೊಲ್ಲ, ಅತ್ತಿಗೊಲ್ಲ, ಮರಾಠ, ಅದರ ಉಪಸಮುದಾಯಗಳನ್ನು ಹೊರತುಪಡಿಸಿ ಉಳಿದವರಿಗೆ ಕೊಡ್ತಾರೆ. ಇನ್ನು ಸಾವಿರಾರು ಇದಾವೆ ಇದರಲ್ಲಿ ಉಪಜಾತಿಗಳು. ಅದರಲ್ಲಿ ಏಕೆನಾ ಇಲ್ಲಿ ಇವುಗಳನ್ನ ಬಿಟ್ಟು ಉಳಿದೆಲ್ಲವರಿಗೆ ಗ್ರಾಮೀಣ ಪ್ರದೇಶದ ವಾರ್ಷಿಕ ಕುಟುಂಬ ಆದಾಯ, ಗ್ರಾಮ ಮಟ್ಟದಲ್ಲಿ ಇರ್ತಕ್ಕಂಥ ವಾರ್ಷಿಕ ಆದಾಯ 98,000. ನಾನಾಗ್ಲೇ ಹೇಳಿದೆ 98,000, 1,20,000 ಆಲ್ಮೋಸ್ಟ್ ಎಲ್ಲ ಕಡೆ ಸೇಮ್ ಇದೆ ಇದು. ನೋಡಿ ಆಲ್ಮೋಸ್ಟ್ ಮತ್ತೆ ಎಲ್ಲಾ ಕಡೆ 100% ಅಂತಲ್ಲ, ಕೆಲವು ಸ್ಕೀಮ್ ಅಲ್ಲಿ ಹೆಚ್ಚು ಕಮ್ಮಿ ಇರುತ್ತೆ, ನೋಡ್ಕೊಳ್ಳಿ ಸ್ವಲ್ಪ. ಆಮೇಲೆ 18ರಿಂದ 50 ವರ್ಷ. ನೋಡಿ ಅಲ್ಲಿ ಟ್ಯಾಕ್ಸ್ ಗೆ ಸಂಬಂಧಪಟ್ಟಂಗೆ ಮಾತಾಡಿದ್ರೆ 18ರಿಂದ 55 ವರ್ಷ ಹೇಳಿದ್ರು, ಇಲ್ಲಿ 18ರಿಂದ 50. ಈ ತರ ಡಿಫ್ರೆನ್ಸ್ ಇರುತ್ತೆ ನೋಡಿ. ಇಲ್ಲಿ 18ರಿಂದ 50 ವರ್ಷ ಮಷಿನ್ ಸ್ಕೀಮ್ ಅನ್ನು ಪಡ್ಕೋಬೇಕಂದ್ರೆ 18ರಿಂದ 50 ವರ್ಷ ಇರಬೇಕು. ಇಲ್ಲಿ ನೋಡಿ, ಇಲ್ಲಿ ಇದು ಟ್ಯಾಕ್ಸಿ ವಾಹನವನ್ನ ತಗೊಳಕ್ಕೆ 18ರಿಂದ 55 ವರ್ಷ ಇರಬೇಕು. ಮತ್ತೆ ನಿಮ್ದು ಲೈಸೆನ್ಸ್ ಇರ್ಬೇಕ್ರಿ, ಲೈಸೆನ್ಸ್ ಇರಬೇಕು. ಆಮೇಲೆ ಟೈಲರಿಂಗ್ ಮೆಷಿನ್ ಸ್ಕೀಮ್ ಆಯ್ತಾ? ಆಯ್ತು, ಓಕೆ. ಇಲ್ಲಿ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಒಂದು ಮುನ್ನಡೆ ಯೋಜನೆ. ಈಗ ಸ್ವಾತಂತ್ರ್ಯ 75 ವರ್ಷ ಸ್ವಾತಂತ್ರ್ಯ ಅಮೃತ ಮಹೋತ್ಸವನ ಆಚರಣೆ ಮಾಡ್ತೀವಿ. ಈ ನಿಟ್ಟಿನಲ್ಲಿ ಇದರ ಒಂದು ಮುನ್ನಡೆಗಾಗಿ ನಮ್ಮ ಒಂದು ತರಬೇತಿಗಳನ್ನ ಕೊಡೋದಕ್ಕೆ, ಯುವಕರಿಗೆ ಒಂದು ಕೌಶಲ್ಯಭರಿತವಾದಂತ ಜೀವನವನ್ನ ಕಟ್ಟಿಕೊಳ್ಳಕ್ಕೆ ಸರ್ಕಾರ ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಇತ್ತೀಚೆಗೆ ಆದಂತದ್ದು ಏನ್ ಮಾಡಿದ್ದಾರೆ ಹಾಗಾದ್ರೆ, ಹಿಂದುಳಿದ ವರ್ಗಗಳ 25,000 ಯುವಕರಿಗೆ, ಎಷ್ಟು 25 ನೆನಪಿರಲಿ, 25,000 ಯುವಕರಿಗೆ ITI ಆಗಿರ್ಬೋದು, GTTC, ಆಮೇಲೆ KGTTI ಮತ್ತೆ ATDC, ಇವೆಲ್ಲ ಟೆಕ್ನಿಕಲ್ ಕೋರ್ಸ್ಗಳು, ಎಲ್ಲ ಪ್ರೊಫೆಷನಲ್ ಟೆಕ್ನಿಕಲ್ ಕೋರ್ಸ್ಗಳು ಇವೆಲ್ಲ, ಓಕೆನಾ, ಮುಂತಾದ ಸರ್ಕಾರಿ ಸಂಸ್ಥೆಗಳಲ್ಲಿ ಅಲ್ಪಾವಧಿಯ ಕೋರ್ಸ್ಗಳ ಮೂಲಕ ಕೌಶಲ್ಯ ಅಭಿವೃದ್ಧಿ ತರಬೇತಿ ನೀಡಲು ಅಮೃತ ಮುನ್ನಡೆ ಯೋಜನೆ ಅಥವಾ ಅಮೃತ ಮಹೋತ್ಸವದ ಮುನ್ನಡೆ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ನೆನಪಿರಲಿ, ಕೆಲವು ಟೆಕ್ನಿಕಲ್ ಕೋರ್ಸ್ಗಳಿಗೆ, ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವರಿಗೆ ಆದಂತಹ ಒಂದು ಜೀವನವನ್ನ ಕಟ್ಟಿಕೊಳ್ಳಿಕ್ಕೆ ಆ ಒಂದು ಸಮುದಾಯದಲ್ಲಿ ಏನ್ ಮಾಡ್ತಾರೆ, ಧನ ಸಹಾಯವನ್ನ ಮಾಡ್ತಾರೆ, ಕೌಶಲ್ಯಭರಿತವಾದಂತಹ ತರಬೇತಿಯನ್ನ ನೀಡ್ತಾರೆ, ಹೆಚ್ಚಾಗಿ ತರಬೇತಿಯನ್ನ ನೀಡ್ತಾರೆ. ಅದೇ ಮುಖ್ಯ ಉದ್ದೇಶ ಇಲ್ಲಿ, ತರಬೇತಿಯನ್ನ. ಸಾಲ ಕೊಡುವುದಿಲ್ಲ, ಬದಲಿಗೆ ತರಬೇತಿ. ಸರ್ಕಾರ ಒದಗಿಸಿದ ಮಾರ್ಗಸೂಚಿಗಳ ಪ್ರಕಾರ ಈ ಯೋಜನೆಯನ್ನು ಜಾರಿಗೆ ತರಲಾಗುವುದು. ಮತ್ತು ವರ್ಗ 1 ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ಯಾವುದೇ ಆದಾಯ ಮಿತಿ ಇಲ್ಲ. ಕ್ಯಾಟಗರಿ 1ಗೆ ಯಾವುದೇ ಆದಾಯ ಮಿತಿ ಇಲ್ಲ. ನೆನಪಿರ್ಲಿ, ಎಕ್ಸಾಮ್ ಅಲ್ಲಿ ಸ್ಟೇಟ್ಮೆಂಟ್ ಏನಾದ್ರು ಬಂದ್ರೆ ಡೆಫಿನೆಟ್ಲಿ ನೀವು ಆನ್ಸರ್ ಮಾಡಕ್ಕೆ ಕಷ್ಟ ಆಗುತ್ತೆ. ಕ್ಯಾಟಗರಿ 1ಗೆ ಯಾವುದೇ ರೀತಿಯ ಅಭ್ಯರ್ಥಿಗಳಿಗೆ ಆದಾಯದ ಮಿತಿ ಇಲ್ಲ ಅಂತೆ. ಆಮೇಲೆ 2A ಮತ್ತು 3Bಗೆ ಸಂಬಂಧಪಟ್ಟಂಗೆ ಮಾತಾಡ್ತಾರೆ, ಅವರಿಗೆ ಮಿನಿಮಮ್ 8 ಲಕ್ಷ ಆದಾಯ ಮಿತಿ ಇರ್ಬೇಕು. ವಾರ್ಷಿಕ ಆದಾಯ ಮಿತಿ ಎಷ್ಟಿರಬೇಕು? 8 ಲಕ್ಷ. ಅವರಿಗೆ ಮಿತಿ ಇಲ್ಲ ಅಂತ. ಕರ್ನಾಟಕ ಸವಿತಾ ಸಮಾಜ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಒಂದೊಂದಾಗಿ ನಾವು ಚರ್ಚೆ ಮಾಡ್ತಾ ಹೋಗೋದಾದ್ರೆ, ಇಲ್ಲಿ ಕರ್ನಾಟಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಲಿಮಿಟೆಡ್ ಅನ್ನು ಯಾವಾಗ ಇಲ್ಲಿ ನಿಗಮಗಳು ಬರ್ತಾವಲ್ರಿ, ಈ ಮುಂದಿನ ನಿಗಮಗಳು ಎಲ್ಲವೂ ಕೂಡ ಮುಖ್ಯವಾದ ಒಂದು ಪಾಯಿಂಟ್ ಏನಂತಂದ್ರೆ ಇಯರ್ಸ್ಗಳು ನೆನಪಿರ್ಲಿ. ಡೆಫಿನೆಟ್ಲಿ ಇಯರ್ಸ್ಗಳು ಬಹಳ ಇಂಪಾರ್ಟೆಂಟ್. ಎಲ್ಲದರಲ್ಲಿ ಕಾಮನ್ ಆಗಿ ಇಯರೇ ಇದಾವೆ. ಇದರಲ್ಲಿ ಜಾಸ್ತಿ ಡೀಪ್ ಆಗಿ ಓದುವಂತ ಇತಿಹಾಸ ಏನು ಇಲ್ಲ, ಮೊದಲಿಗೆ ಇಯರ್ಸ್ಗಳು ಇಂಪಾರ್ಟೆಂಟ್ ಆಗ್ತವೆ. ಉಳಿದೆಲ್ಲ ವಿಷಯಗಳು ಇವೆ ಸ್ಕೀಮ್ಗಳು ಎಲ್ಲಾ ಸಮುದಾಯಗಳಿಗೆ ಅಪ್ಲೈ ಆಗ್ತವೆ. ಇವೆಲ್ಲ ಸ್ಕೀಮ್ಗಳು ಯಾವ ಸ್ಕೀಮ್ಗಳು ಒಂದರಿಂದ ನೋಡೋದಾದ್ರೆ, ಫಸ್ಟ್ ಈ ಸ್ಕೀಮ್ ರೀ, ಒಂದು ನೋಡಿ, ವಿದೇಶಿ ಒಂದು ವಿಶ್ವವಿದ್ಯಾಲಯಕ್ಕೆ ಹೋಗಕ್ಕೆ ಎಜುಕೇಶನ್ ಲೋನ್ ಒಂದು, ಓಕೆನಾ. ನೆಕ್ಸ್ಟ್ ಒಂದು ಯಾವ್ದ್ರಿ, ವೈಯಕ್ತಿಕ ಸಾಲ, ದೇವರಾಜ್ ಅರಸು ಇಂಡಿವಿಜುವಲ್ ಲೋನ್, ಓಕೆನಾ, ಇದು ಎರಡನೇದು. ಅದಾದ ನಂತರ ಇದು ಟೂರಿಸ್ಟ್ ಟ್ಯಾಕ್ಸಿ, ಇದು ಮೂರನೇದು. ಅಂದ್ರೆ ಸ್ವಾವಲಂಬಿ ಸಾರಥಿ ಯೋಜನೆ, ಇದು 3. ಅದಾದ ನಂತರ ಇಲ್ಲಿ ನೋಡಿ 4ನೇದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಬ್ಯಾಂಕ್ ಲೋನ್, ಓಕೆನಾ. ಇಲ್ಲಿ ಸ್ವಯಂ ಉದ್ಯೋಗ ಕಲ್ಪಿಸಿಕೊಳ್ಳಲು ಸರ್ಕಾರದಿಂದ ಬ್ಯಾಂಕ್ ಲೋನ್ ಕೊಡಿಸಲಾಗುತ್ತೆ. ಆಮೇಲೆ ಇದು 5ನೇದು ಟೈಲರಿಂಗ್ ಮಷಿನ್ ಸ್ಕೀಮ್, 5ನೇದು. 6ನೇದು ಯಾವ್ದ್ರಿ, ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಮುನ್ನಡೆ ಯೋಜನೆ.
ನೋಡಿ ಪುಸ್ತಕದಲ್ಲಿ ನೋಡಿ ಇವಿಷ್ಟಿದಾವೆ ಆಲ್ಮೋಸ್ಟ್ ಎಲ್ಲ ಒಂದು ಸಮುದಾಯಗಳ ಕೆಳಗಡೆ ಈ 6 ಯೋಜನೆಗಳ ಬಗ್ಗೆ ಮೇಡಮ್ ಅವರು ಬಹಳ ನೀಟಾಗಿ ಕೊಟ್ಟಿದ್ದಾರೆ. ಇನಿಹ ಇಲ್ಲಿ ನಾನು ಎಲ್ಲ ಒಂದೇ ಕಡೆ ಕೊಟ್ಟಿದ್ದೇನೆ. ಈ ಸಮುದಾಯಗಳ ಬಗ್ಗೆ ನಾನು ಮುಂದೆ ಕೊಡಕ್ ಹೋಗೋದಿಲ್ಲ, ಬಿಕಾಸ್ ಅದೇನು ಅವಶ್ಯಕತೆ ಇಲ್ಲ, ನಾನು ನೋಡ್ಕೊಂಡ್ಬಿಟ್ಟಿವಿ ಇಲ್ಲೆಲ್ಲ ಅಲ್ವಾ. ಹಾಗಾಗಿ ಇನ್ನು ಮುಂದೆ ಬರೀ ನಾವು ಏನ್ ಮಾಡೋಣ ಅಂತಂದ್ರೆ ಇಲ್ಲಿ ಇಸ್ವಿಗಳನ್ನ ನೋಡೋಣ, ಇದರಲ್ಲಿ ಇರ್ತಕ್ಕಂಥ ಕೆಲವು ಡೈರೆಕ್ಟರ್ಗಳನ್ನ ನೋಡೋಣ, ಇಂಪಾರ್ಟೆಂಟ್ ವಿಚಾರಗಳನ್ನ ನೋಡ್ತಾ ಹೋಗೋಣ. ಇಲ್ಲಿ ಮುಖ್ಯವಾಗಿ ಡೈರೆಕ್ಟರ್ಗಳು ಬರ್ತಾರೆ, ಕೋಡ್ ಆಫ್ ಡೈರೆಕ್ಟ್ ಇದ್ರಲ್ರಿ ಅಥವಾ ಹೆಡ್ ಆಫ್ ಆಫೀಸ್, ಅದನ್ನು ನೋಡ್ಕೋಬೇಕು. ಜೊತೆಗೆ ಇಲ್ಲಿ ಡೇಟ್ಸ್, ಇಯರ್ಸ್, ಯಾವಾಗ ಯಾವಾಗ ಸ್ಥಾಪನೆ ಆಯಿತು ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸವಿತಾ ಸಮುದಾಯದಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಸವಿತಾ ಸಮಾಜ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಯಾವಾಗ ಸ್ಥಾಪನೆ ಆಯಿತು ಅಂತ ಎಕ್ಸಾಂಪಲ್ ಕೇಳ್ತೀನಿ. ಡೆಫಿನೆಟ್ಲಿ ನವೆಂಬರ್ 27, 2019 ಈ ನಿಗಮ ಸ್ಥಾಪನೆ ಆಯಿತು. ಈ ಒಂದು ಸಮಾಜದ ಒಂದು ಇದರಲ್ಲಿ ಇವರ ಸಮುದಾಯದಲ್ಲಿ ಎಷ್ಟು ಜನಗಳು ಬರ್ತವೆ ಅಥವಾ ಉಪಜಾತಿಗಳು ಆಗಿರ್ಬೋದು, ಇಲ್ಲಿ ಇಷ್ಟು ಬರ್ತವೆ. 1ರಿಂದ ಎಷ್ಟಿದಾವೆ ಟೋಟಲ್ ಆಗಿ 24 ಇದಾವೆ. 24 ನೋಡ್ಕೊಳ್ಳಿ ಒಂದ್ಸರಿ. ಓಕೆನಾ, ಪಾಯ್ಯಾಳ ಆಗಿರ್ಬೋದು, ಅಂಬತ್ತನ ಆಗಿರ್ಬೋದು, ಭಜಂತ್ರಿ ಆಗಿರ್ಬೋದು, ಬಂಡಾರೆ ಆಗಿರ್ಬೋದು, ಚೌರಿಯ, ಅಡಪದ, ಮತ್ತೆ ಇವೆಲ್ಲ ಮತ್ತೆ ನೋಡಿ. ಈ ಕಡೆ ಬಂದ್ರೆ ಮಹಾಲೆ, ಮಂಗಳ, ಮತ್ತೆ ನಾಡಿಗ, ಮತ್ತೆ ನಪೀತ, ನವಲಿಗ. ಸೊ ಇವರೆಲ್ಲ ಏನಪ್ಪಾ ಅಂತಂದ್ರೆ ಸವಿತಾ ಸಮಾಜದ ಒಂದು ಕಾರ್ಪೊರೇಷನ್ ನಿಗಮದ ಅಡಿಯಲ್ಲಿ ಬರ್ತಕ್ಕಂಥ ಸಮುದಾಯದವರು ಅಂತ, ಇದು ಉಪಜಾತಿಗಳು ಅಂತ ಹೇಳ್ಬೋದ್ರಿ. ಯಾರು ಇದರಲ್ಲಿ ಎಡ್ಡೆ ಹಾಗಾದ್ರೆ ನೋಡಿ, ಕರ್ನಾಟಕ ಸವಿತಾ ಸಮಾಜ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಇದರ ರಿಜಿಸ್ಟ್ರೇಷನ್ ನಂಬರ್ ನೋಡಿ 130109. ರಿಜಿಸ್ಟ್ರೇಷನ್ ಏನು ಕೇಳೋದಿಲ್ಲ, ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಬೇಕಾಗುತ್ತೆ. ಕಂಪನಿಯವರು ಪ್ರತಿಯೊಂದು ರಿಜಿಸ್ಟ್ರೇಷನ್ ಮಾಡ್ಕೋತವೆ. ಕಂಪನಿ ಕ್ಯಾಟಗರಿ ಯಾವ್ದ್ರಿ? ಇದು ಕಂಪನಿ ಲಿಮಿಟೆಡ್ ಬೈ ಶೇರ್. ಓಕೆನಾ, ಸ್ಟೇಟ್ ಗವರ್ಮೆಂಟ್ ಕಂಪನಿ, ಇದು ಕರ್ನಾಟಕ ಸರ್ಕಾರದ ಒಂದು ಕಂಪನಿ. ಜೊತೆಗೆ ಇದು ಪ್ರೈವೇಟ್. ಓಕೆನಾ, ಪ್ಯೂರ್ ಗವರ್ಮೆಂಟ್ ಅಂತಲ್ಲ, ಇಟ್ಸ್ ಆಲ್ ಕ್ಲಾಸ್ ಆಫ್ ಕಂಪನಿ ಅಂದ್ರೆ ಪ್ರೈವೇಟ್ ಕಂಪನಿ ಅಂತ ಹೇಳ್ಬೋದ್ರಿ. ಜೊತೆಗೆ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಯಾವಾಗ? 27 ನವೆಂಬರ್ 2021. ಇಲ್ಲಿಗೆ 5 ವರ್ಷ 1 ತಿಂಗಳು 20 ದಿನ ಆಯ್ತು. ಜಾಸ್ತಿನೇ ಆಗಿದೆ ಅನ್ಕೊಡಿ. ಇದು ಸದ್ಯಕ್ಕೆ ವೆಬ್ಸೈಟ್ ಅಲ್ಲಿ ಸಿಕ್ಕಂತ ಮಾಹಿತಿ. ಓಕೆ, ಯಾವ ಈ ಬೋರ್ಡ್ ಆಫ್ ಡೈರೆಕ್ಟರ್ಗೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡೋದಾದ್ರೆ ನೋಡಿ, ಶ್ರೀಮತಿ ಎಂ ಸತ್ಯಾವತಿ IAS ಆಫೀಸರ್ ಇದ್ದಾರೆ. ಸೊ ಇವರು ಈ ಒಂದು ಸೆಕ್ರೆಟರಿ ಇದ್ದಾರೆ, ಈ OBCಗೆ ಸಂಬಂಧಪಟ್ಟಂಗೆ ಸೆಕ್ರೆಟರಿ ಇದ್ದಾರೆ. ಮತ್ತೆ ದಯಾನಂದ್ KA IAS ಆಫೀಸರ್, ಇವರು ಕೂಡ, ಇವರು ಏನಿದ್ರೆ ಕಮಿಷನರ್ ಇದ್ದಾರೆ ನೋಡಿ, ಕಮಿಷನರ್. ಆಮೇಲೆ ಸುದರ್ಶನ್ ಕುಮಾರ್ ಡೆಪ್ಯೂಟಿ ಸೆಕ್ರೆಟರಿ ಇದ್ದಾರೆ, ಈ ಸೆಕ್ರೆಟರಿಗೆ ಮತ್ತೆ ಡೆಪ್ಯೂಟಿ ಸೆಕ್ರೆಟರಿ. ಜಗದೀಶ್ ಕುಮಾರ್ ಮ್ಯಾನೇಜಿಂಗ್ ಡೈರೆಕ್ಟರ್, MD ಇದ್ದಾರೆ. MD ಇದ್ದಾರೆ. ಬಹುಶಃ ವೆಬ್ಸೈಟ್ ಅಲ್ಲಿ ಫೋಟೋ ಇವ್ರದೊಂದೇ ಸಿಕ್ಕಿದ್ದಾರೆ. ಓಕೆನಾ, ಉಳಿದವ್ರದ್ದು ಯಾರ್ದು ಸಿಕ್ಕಿಲ್ಲ, ಅಲ್ಲಿ ಕೊಟ್ಟಿದ್ದಿಲ್ಲ. ಬಿಕಾಸ್ ವೆಬ್ಸೈಟ್ ಅಲ್ಲಿ ಅವ್ರ ವೆಬ್ಸೈಟೇ, ಅವ್ರದೇ ಗೌರ್ಮೆಂಟ್ ಅವ್ರ ವೆಬ್ಸೈಟ್ ಇದೆ, ಮತ್ತೆ ಬೇರೆ ಯಾರ್ದು ಅಲ್ಲ, ಗೌರ್ಮೆಂಟ್ ಅವ್ರ ವೆಬ್ಸೈಟ್ ಅಲ್ಲೇ ಆ ಫೋಟೋಗಳೇ ಸಿಕ್ಕಿಲ್ಲ ನೋಡಿ, ಅವ್ರ ಫೋಟೋಗಳೇ ಹಾಕಿಲ್ಲ. ಏನೇ ಹೋಗಿರ್ಲಿ, ನಮಗೆ ಫೋಟೋಗಳೇನು ಬೇಕಾಗಿಲ್ಲ, ಅವ್ರ ಹೆಸರು ಸಾಕು. ನೋಡಿ, ಕರ್ನಾಟಕ ಮಡಿವಾಳ ಮಾಚಿದೇವ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್. ನೋಡಿ ಯಾರ್ಯಾರು ಬರ್ತಾರೆ ಈ ಒಂದು ಸಮುದಾಯದ ಅಡಿಯಲ್ಲಿ ಅಂದ್ರೆ ಅಗಸ, ಚಾಕಲ, ಮತ್ತೆ ದೋಬಿ, ಮಡಿವಾಳ, ಮತ್ತೆ ಮಣ್ಣನ್, ಮತ್ತೆ ಪರಿತ್, ರಾಜಕ, ನೋಡಿ ಸಕಾಲ, ಒಣ್ಣನು, ಮತ್ತೆ ನಾನು ಸ್ವಲ್ಪ ಪ್ರೊನೌನ್ಸಿಯೇಷನ್ ಯಾವ ತರ ಗೊತ್ತಾಗ್ತಿಲ್ರಿ. ಎನಿ ಹೌ ಅವರ ಒಂದು ಕೆಲವೊಂದು ಯಾಕಂತಂದ್ರೆ ಸಮುದಾಯಗಳು ಹೆಸರುಗಳು ಇಂಗ್ಲಿಷ್ ಅಲ್ಲಿ ಬಂದಾಗ ಸ್ವಲ್ಪ ಬೇರೆ ಬೇರೆ ಹಾಕ್ತವೆ, ನಾವು ಓದುವಾಗ ಅವ್ರು ಬೇರೆ ತರ ಕರಿತಾ ಇರ್ತಾರೆ. ಏನಿ ಹೌ ಸಕಾಲವಾಡು. ಸೊ ಇವೆಲ್ಲ ಏನಂತಂದ್ರೆ ಸಮುದಾಯಗಳು. ಆ ಒಂದು ಮಡಿವಾಳ ಒಂದು ಸಮುದಾಯದಲ್ಲಿ ಬರತಕ್ಕಂತ ಉಪ ಸಮುದಾಯಗಳು, ಉಪಜಾತಿಗಳು ಅಂತ ಹೇಳಿದ್ರೆ ತಪ್ಪಾಗದು. ಇದರಲ್ಲಿ ಸಂಜನ್ ಶೆಟ್ಟಣ್ಣನವರು, ಇವರು ಸೆಕ್ರೆಟರಿ ಇದ್ದಾರೆ. ದಯಾನಂದ್ ಅವರು ಇಲ್ಲಿ ಕಮಿಷನರ್ ಇದ್ದಾರೆ ನೋಡಿ. ದಯಾನಂದ್ ಆಲ್ಮೋಸ್ಟ್ ಈ OBC ಕಮಿಷನರ್ ಇವರೇ ಅಲ್ವಾ, ಇವರ ಸೆಕ್ರೆಟರಿ ಇವರೇ ಸೇಮ್ ಇದ್ದಾರೆ. ಜಗದೀಶ್ ಕುಮಾರ್ ಡೈರೆಕ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್, OBC ಮ್ಯಾನೇಜಿಂಗ್ ಡೈರೆಕ್ಟರ್. ಯಾವಾಗ ಸ್ಥಾಪನೆ ಆಯ್ತು? 24 ಡಿಸೆಂಬರ್ 2019 ಸ್ಥಾಪನೆ ಆಯ್ತು ನೋಡಿ. ಕರ್ನಾಟಕದ ಒಂದು ಸರ್ಕಾರ, ಗೌರ್ಮೆಂಟ್, ಇದು ಕರ್ನಾಟಕದ ಒಂದು ಕಂಪನಿ, ಇದು ಖಾಸಗಿ ಕಂಪನಿ. ಒಂದು ರೀತಿಯಲ್ಲಿ ಇದು ಏನು ಸರ್ಕಾರ ಮತ್ತು ಪ್ರೈವೇಟ್ ಮಿಕ್ಸ್ ಅಂತ ಹೇಳ್ಬೋದ್ರಿ. ನೋಡಿ, ನಾಮಿಡಿಕ್ ಆರ್ ಸೆಮಿ ನಾಮಿಡಿಕ್ ಡೆವಲಪ್ಮೆಂಟ್ ಬೋರ್ಡ್, ಅರೆ ಮತ್ತು ಅಲೆಮಾರಿ ಅಥವಾ ಅರೆ ಅಲೆಮಾರಿ ಸಮುದಾಯಗಳ ಅಭಿವೃದ್ಧಿಗಾಗಿ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಅನುಕೂಲವಾಗುವಂತೆ ರಾಜ್ಯ ಮಟ್ಟದಲ್ಲಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ಮಂಡಳಿಯನ್ನ ರಚಿಸಲಾಗಿದೆ. ಯಾವಾಗ ಪ್ರಾರಂಭ ಆಯಿತು? ಬೆಂಗಳೂರಲ್ಲೇ ಪ್ರಾರಂಭ ಆಯಿತು, ದಿನಾಂಕ 16/7/2011. ಸುಮಾರು ಈಗ 15 ವರ್ಷ ಆಯ್ತು ಅನ್ಕೋತ, ರೈಟ್, 15 ವರ್ಷ. ಮತ್ತೆ ಕರ್ನಾಟಕ ವಿಶ್ವಕರ್ಮ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್, ಇದು ಯಾವಾಗ ಸ್ಥಾಪನೆ ಆಯಿತು? 2014. ನೆನಪಲ್ಲಿ, ಇದು ಬಹಳ ಇಂಪಾರ್ಟೆಂಟ್. ಯಾವುದು? ಕಾರ್ಪೊರೇಷನ್ ಶಿಲ್ಪಕಲೆ, ಕಮ್ಮಾರ, ಅಕ್ಕಸಾಲಿಗ, ಮರಗೆಲಸ, ಕರಕುಶಲ ಕ್ಷೇತ್ರದಲ್ಲಿ ಸಾಂಪ್ರದಾಯಿಕ ಕರಕುಶಲ ಕರ್ಮಿಗಳಿಗೆ ಆರ್ಥಿಕವಾಗಿ ಸಹಾಯ ಮಾಡುವ ಉದ್ದೇಶದಿಂದ ಇದನ್ನು ಮಾಡ್ಕೊಂಡಿದ್ದಾರೆ. ನೆನಪಲ್ಲಿ, ಸ್ವಾವಲಂಬಿಗಳಾಗಿ ಆಧುನಿಕ ತಂತ್ರಜ್ಞಾನ ತರಬೇತಿ ನೀಡುವ ಮೂಲಕ ಸಹಾಯ ಮಾಡುತ್ತದೆ. ತಾಂತ್ರಿಕ ಮತ್ತು ವೃತ್ತಿಪರ ಕೋರ್ಸುಗಳನ್ನು ಅನುಸರಿಸುವ ವಿದ್ಯಾರ್ಥಿಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಈ ನಿಗಮ ಶಿಕ್ಷಣ ಸಾಲವನ್ನು ಕೊಡುತ್ತದೆ.
ಅದನ್ನ ನಾವು ನೋಡಿದ್ವಲ್ಲ, ಅವೆಲ್ಲ ಯೋಜನೆಗಳು ಇಲ್ಲಿ ಬರ್ತವೆ. ನಿಜ ಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟಂಗೆ ಇಷ್ಟಿದೆ ನೋಡಿ. ಇಷ್ಟಿದೆ ನೋಡಿ: ಬೆಸ್ತ, ಅಂಬಿಗ, ಹಂಬಿ, ಬಾರ್ಕಿ, ಬಾರಿಕ, ಬೆಸ್ತರ, ಬೋಯಿ, ರಾಜಬೋಯಿ, ಬುಂಡೆ, ವಿಸ್ತಾರ ನೋಡಿ. ಇವರೆಲ್ಲ ದಾಲ್ಚಿ, ದಾವತ್ತು, ಗಬೆಟ್ ಇವೆಲ್ಲ ಉಪಜಾತಿಗಳು ಅಂತ ಹೇಳ್ಬೋದು. ಇದು ಯಾವಾಗ ಸ್ಥಾಪನೆ ಇತ್ತು ಅಂದ್ರೆ ಬಹಳ ಇಂಪಾರ್ಟೆಂಟ್. 2017ರಂದು ಆ ಏನು ಸ್ಥಾಪನೆ ಆಗುತ್ತೆ. ಯಾವ ಕಾಯ್ದೆ ಅಡಿಯಲ್ಲಿ? 2013ರ ಕಾಯ್ದೆ, ರಿಜಿಸ್ಟ್ರೇಷನ್ ಆಕ್ಟ್ ಅಂತ ಬರುತ್ತೆ. ಸೊ ಆ ಒಂದು ಕಂಪನಿ ರಿಜಿಸ್ಟ್ರೇಷನ್ ಕಾಯ್ದೆ ಅಡಿಯಲ್ಲಿ ಇದು ಸ್ಥಾಪನೆ ಆಗುತ್ತೆ 2017ರಲ್ಲಿ. 2013ರ ಕಾಯ್ದೆ 2013. ಆ ಕಾಯ್ದೆ ಅಡಿಯಲ್ಲಿ 2017ರಲ್ಲಿ ಈ ಒಂದು ಕಾರ್ಪೊರೇಷನ್ ಲಿಮಿಟೆಡ್ ಅನ್ನ ಸ್ಥಾಪನೆ ಮಾಡ್ತಾರೆ, ನಿಗಮವನ್ನು. ಇದರಲ್ಲಿ ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಗೆ ಸಂಬಂಧಪಟ್ಟಂಗೆ ಡಿಸ್ಕಸ್ ಮಾಡಿದ್ರೆ ಬಾಬುರಾವ್ ಚಿಂಚನ್ಸೂರು ಅಧ್ಯಕ್ಷರಿದ್ದಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರು ಕೂಡ ಹೌದು. ಮತ್ತೆ ಸಂಜಯ್ ಶೆಟ್ಟಣ್ಣನವರು. ಆಲ್ಮೋಸ್ಟ್ ಎಲ್ಲ ಕಡೆ ಸೇಮ್ ಇದೆ ನೋಡಿ. ಮತ್ತೆ ಆಯುಕ್ತರು ಶ್ರೀನಿವಾಸ್, ಕಮಿಷನರ್ ಶ್ರೀಮತಿ ಮಂಜುಳಾ ನಟರಾಜ್, ಒಂದು ಏನು ಸರ್ಕಾರದ ಉಪ ಕಾರ್ಯದರ್ಶಿ ಅಂತ ಹೇಳ್ಬೋದು. ಮತ್ತೆ ಕಾಂತರಾಜು ವ್ಯವಸ್ಥಾಪಕ ನಿರ್ದೇಶಕರು, ಎಂಡಿ ಅವರು. NR ಗೀತಾ ಇವರು ವ್ಯವಸ್ಥಾಪಕ ನಿರ್ದೇಶಕರು. ಇವರು ಯಾವುದು? ಇವರು ದೇವರಾಜ್ ಅರಸು ನಿಗಮ, ಕಂಪ್ಲೀಟ್ ಆಗಿ ಇಡೀ ದೇವರಾಜ್ ಇದು ಎಡ್ ಬ್ರಾಂಚ್ ರೀ. ಇದು ಅದರ ಒಳಗಡೆ ಬರ್ತಕ್ಕಂಥ ಇನ್ನೊಂದು ಒಂದು ಕಂಪನಿ ಅಂತ ಹೇಳ್ಬೋದ್ರಿ. ಸೊ ಇವರು ಇದಕ್ಕೆ ನೋಡಿ ಯಾರಿದ್ದಾರೆ? NR ಗೀತಾ, ಡಾಕ್ಟರ್ NR ಗೀತಾ ನಿಜ ಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟಂಗೆ ಡೈರೆಕ್ಟರ್ ಇವರು, MD ನೆನಪಿಲ್ಲಿ. ನೋಡಿ ಯಾವ್ದೀಗ ಕರ್ನಾಟಕ ಉಪ್ಪಾರ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಯಾವಾಗ ಸ್ಥಾಪನೆ ಐತ್ರಿ? 2017ರಲ್ಲಿ. ಇದು ಕೂಡ ಅಷ್ಟೇ 2003ರಲ್ಲಿ ಬರ್ತಕ್ಕಂಥ ಕಂಪನಿಗಳ ಒಂದು ಕಾಯ್ದೆ, ಕಂಪನಿ ಕಾಯ್ದೆ 2013ರ ಒಂದು ಏನು ಆ ಕಾಯ್ದೆ ಅಡಿಯಲ್ಲಿ ಇದನ್ನ ನಿರ್ಮಾಣ ಮಾಡ್ತಾರೆ. ನೆನಪಿ 2017ರಲ್ಲಿ ಉಪ್ಪಾರ, ಇಲ್ಲಿ ನೋಡಿ ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ ನೇಮಿತ. ಇದು ಎಸ್, ಇಷ್ಟು ಜಾತಿಗಳನ್ನ ಪಟ್ಟಿ ಮಾಡಲಾಗಿದೆ. ಉಪ್ಪಾರ, ಬೆಲ್ದಾರ, ಚುನಾರ, ಮತ್ತೆ ಗವಾಡಿ, ಗೌಂಡಿ, ಆಮೇಲೆ ಕಲ್ಲುಕುಟಿಗೆ, ಉಪ್ಪಾರ, ಆಮೇಲೆ ಲೋನಾರಿ, ಇವರೆಲ್ಲ ಸಾಕಷ್ಟು ಜನ ಇದ್ದಾರೆ. ಒಂದ್ಸರಿ ಯಾವುದಕ್ಕೂ ಸಾಧ್ಯವಾದ್ರೆ ನೋಡ್ಕೊಳ್ಳಿ. ಎಲ್ಲವನ್ನು ಕೇಳಕ್ ಹೋಗೋದಿಲ್ಲ, ನೀವು ಸ್ವಲ್ಪ ಗಮನ ಇರಬೇಕು ನಮಗೆ ಅಷ್ಟೇ. ಕರ್ನಾಟಕ ಒಕ್ಕಲಿಗ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂಗೆ ಡಿಸ್ಕಸ್ ಮಾಡೋದಾದ್ರೆ, ಒಕ್ಕಲಿಗ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಈ ಒಂದು ಕಂಪನಿಯನ್ನ ಅಥವಾ ಈ ಕಾರ್ಪೊರೇಷನ್ ಅನ್ನ ಅಭಿವೃದ್ಧಿಪಡಿಸಿದ್ದಾರೆ 2021-17 ನೋಡಿ. ಜುಲೈ 17, 2021ರಂದು ಇದನ್ನ ಏನ್ ಮಾಡ್ತಾರೆ? ಸ್ಥಾಪನೆ ಮಾಡ್ತಾರೆ. ಇಷ್ಟು ಜನ ಒಕ್ಕಲಿಗರಲ್ಲಿ ಆಲ್ಮೋಸ್ಟ್ ಬಹಳ ಸಮುದಾಯಗಳು, ಉಪಜಾತಿಗಳು ಬಹಳಷ್ಟು ಇದಾವೆ. ಒಕ್ಕಲಿಗ, ಆಮೇಲೆ ಸರ್ಪ ಒಕ್ಕಲಿಗ, ಹಳ್ಳಿಕಾರ ಒಕ್ಕಲಿಗ ನೋಡಿ ಸಾಕಷ್ಟು ಇದಾವೆ. ಮತ್ತೆ ಇಲ್ಲಿ ಬನ್ನಿ, ನಾಮದಾರ ಒಕ್ಕಲಿಗ, ಗಂಗಾಡ್ಕಾರ ಒಕ್ಕಲಿಗ, ದಾಸ್ ಒಕ್ಕಲಿಗ, ರೆಡ್ಡಿ ಒಕ್ಕಲಿಗ, ಮರಸ್ ಒಕ್ಕಲಿಗ, ಓಕೆನಾ? ಈ ಬಹಳಷ್ಟು ಇದಾವೆ ಇಲ್ಲಿ. ನೆಕ್ಸ್ಟ್ ನೋಡಿ, ಇಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರಾದ್ರೆ? ಶ್ರೀ ರಮೇಶ್ ಸಿಂಗ್. ಉಳಿದರೆಲ್ಲ ಸೇಮ್. ಮ್ಯಾನೇಜಿಂಗ್ ಡೈರೆಕ್ಟರ್ ಮಾತ್ರ MD ಮಾತ್ರ ಬಹಳ ಇಂಪಾರ್ಟೆಂಟ್. ಕರ್ನಾಟಕ ವೀರಶೈವ ಲಿಂಗಾಯತ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂಗೆ ಮಾತಾಡಿದ್ರೆ ಯಾವಾಗ ಸ್ಥಾಪನೆ ಆಯಿತು? 17/11 ನವೆಂಬರ್ 17, 2021 ಈ ನಿಗಮ ಸ್ಥಾಪನೆ ಆಗುತ್ತೆ. ಹಿಂದುಳಿದ ವರ್ಗ ಅಂದ್ರೆ ವೀರಶೈವ ಲಿಂಗಾಯತದವರನ್ನ ಹಿಂದುಳಿದ ವರ್ಗದಲ್ಲಿ ಗಮನದಲ್ಲಿ ಇಟ್ಟುಕೊಂಡು ಇವ್ರನ್ನ ಏನ್ ಮಾಡ್ತಾರೆ? ಅವರ ಸಬಲೀಕರಣಕ್ಕಾಗಿ ಈ ಸಬಲೀಕರಣದ ಒಂದು ಉದ್ದೇಶದಿಂದ ಈ ಒಂದು ಕಾರ್ಪೊರೇಷನ್ ಅನ್ನ ಸ್ಥಾಪನೆ ಮಾಡಲಾಗುತ್ತೆ. ವೀರಶೈವ ಲಿಂಗಾಯತ ಸಮುದಾಯಗಳು ಆರ್ಥಿಕವಾಗಿ ಹಿಂದುಳಿದ ಪಂಗಡಗಳು ಸಮಾಜ ಇತರೆ ವಿಶೇಷ ಪಂಗಡಗಳಂತೆ ಸಂತೋಷ ಮತ್ತು ಶಾಂತಿಯುತ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ದೈಹಿಕವಾಗಿ ಸ್ಥಿರವಾದ ಜೀವನವನ್ನು ನಡೆಸಲು ಸಹಾಯಕಾರಿ ಕಾರ್ಯಕ್ರಮಗಳನ್ನ ಮತ್ತು ಯೋಜನೆಗಳನ್ನ ರೂಪಿಸತಕ್ಕಂಥ ಕೆಲಸ ಈ ಕರ್ನಾಟಕ ವೀರಶೈವ ಲಿಂಗಾಯತ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಮಾಡುತ್ತೆ. ಅದರದೇ OBC ಡಿಪಾರ್ಟ್ಮೆಂಟ್, ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ. ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಯಾರಿದ್ದಾರೆ? ಶಿವರಾಜ್ ತಂಗಡಿಗೆ ಅವರು, ಆನರಬಲ್ ಮಿನಿಸ್ಟರ್ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಅಂಡ್ ಡಿಪಾರ್ಟ್ಮೆಂಟ್ ಆಫ್ ದಿ ಕನ್ನಡ ಅಂಡ್ ಕಲ್ಚರ್, ಇದಕ್ಕೆ ಸಂಬಂಧಪಟ್ಟಂಗೆ. ಮತ್ತೆ ಈಗ ಇದಕ್ಕೆ ವೀರಶೈವ ಒಂದು ಕಂಪನಿ ಅಭಿವೃದ್ಧಿ ನಿಗಮ ಇದೆ. ಆ ವೀರಶೈವ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟಂಗೆ ಯಾರು ಚೇರ್ಮನ್ ಇದ್ದಾರೆ ಅಂದ್ರೆ ನೋಡಿ, ಶ್ರೀ ವಿಜಯಾನಂದ ಕಾಶಪ್ಪನವರು ಇವರು ಇದ್ದಾರೆ. ಮತ್ತೆ ಹಡಗಲಿ ಅರುಣ್ ಕುಮಾರ್ ಇವರೇನಿದ್ದಾರೆ? KG ಸೀನಿಯರ್ ಮ್ಯಾನೇಜಿಂಗ್ ಡೈರೆಕ್ಟರ್, MD ಇವರು. MD ಲಿಂಗಾಯತ ಸಮುದಾಯದ ಒಂದು MD ಅಂತ ಹೇಳ್ಬೋದ್ರಿ. ಅದಾದ ನಂತರ ಕರ್ನಾಟಕ ಮರಾಠ ಡೆವಲಪ್ಮೆಂಟ್, ನಿಮ್ಗೆ ಗೊತ್ತಿದೆ ದ ಗ್ರೇಟ್ ಶಿವಾಜಿ, ಈ ಒಂದು ಇವರ ಸಮುದಾಯಕ್ಕೆ ಸೇರಿದವರು ಅಂತ ಹೇಳ್ಬೋದು. ಮರಾಠರು ಈ ಸಮುದಾಯದವರು ನಮ್ಮ ಒಂದು ಕರ್ನಾಟಕದಲ್ಲಿ ಸಾಕಷ್ಟು ಜನ ಇದ್ದಾರೆ. ಅವರ ಒಂದು ಅಭಿವೃದ್ಧಿಗಾಗಿ, ಅವರ ಒಂದು ಕಲ್ಯಾಣಕ್ಕಾಗಿ ಇಲ್ಲೇನ್ ಮಾಡ್ತಾರೆ ಅಂತಂದ್ರೆ ಸಾಕಷ್ಟು ಒಂದು ಯೋಜನೆಗಳನ್ನ ಮಾಡ್ತಾರೆ. ಸೊ ಇದು ಯಾವಾಗ ಸ್ಥಾಪನೆ ಆಯ್ತು ಅಂದ್ರೆ ಬಹಳ ಇಂಪಾರ್ಟೆಂಟ್.
ಯೋಜನೆಗಳು ಆಲ್ಮೋಸ್ಟ್ ಅಲ್ಲಿ ಬಂದಿದಾವಲ್ರಿ, 6 ಹೇಳಿದ್ನಲ್ಲ, ಆ 6 ಯೋಜನೆಗಳು ಎಲ್ಲದಕ್ಕೂ ಅಪ್ಲೈ ಆಗ್ತವೆ ನೆನಪಿರ್ಲಿ. 2020 ಇಪ್ಪತ್ತರಂದು ಕರ್ನಾಟಕ ಮರಾಠ ಸಮುದಾಯ ಅಭಿವೃದ್ಧಿ ನಿಗಮ ಕಂಪನಿ ಕಾಯ್ದೆ 2013 ಅಡಿಯಲ್ಲಿ ಬರುತ್ತೆ. 2021 ನೋಂದಣಿ ಆಗುತ್ತೆ ಇದು. ಓಕೆನಾ? 2020 ಇದರ ಬಗ್ಗೆ ಚರ್ಚೆ ಆಗುತ್ತೆ ಅಭಿವೃದ್ಧಿ ನಿಗಮ, ಆದ್ರೆ 21 ಇದು ಕಾರ್ಯರೂಪಕ್ಕೆ ಬರುತ್ತೆ, ನೋಂದಣಿ ಆಗುತ್ತೆ. ಯಾವ ಕಾಯ್ದೆ ಅಡಿಯಲ್ಲಿ? ಕಂಪನಿಗಳ ಕಾಯ್ದೆ 2013. ಓಕೆನಾ? ಆಮೇಲೆ ಈ ನಿಗಮದ ಧ್ಯೇಯ ಏನು? ಮರಾಠ ಸಮುದಾಯವನ್ನ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಧಾರ್ಮಿಕ ಸಮುದಾಯದ ಒಂದು ಉದ್ದೇಶದಿಂದ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡುದು, ಅವರ ಒಂದು ಉತ್ತೇಜನ ನೀಡುದು, ಎಲ್ಲ 6 ಯೋಜನೆಗಳು ನೋಡಿದ್ವಲ್ಲ, ಆ 6 ಯೋಜನೆಗಳು ಅಪ್ಲೈ ಆಗ್ತವೆ ಇದರ ಅಡಿಯಲ್ಲಿ. ನೋಡಿ, ಈ ಮರಾಠ ಸಮುದಾಯದಲ್ಲಿ ಬಹಳಷ್ಟು ಜನ ಬರ್ತಾರೆ, ಉಪವರ್ಗಗಳು, ಅರೆ ಮರಾಠ, ಆರ್ಯ ಮರಾಠ, ಆಮೇಲೆ ನೋಡಿ ಕೊಂಕಣ ಮರಾಠ ಮತ್ತೆ ಕ್ಷತ್ರಿಯ ಮರಾಠ, ಅಷ್ಟು ಇವು ಜಾತಿಗಳು ಇದಾವೆ ಇಲ್ಲಿ ಅಂತ ನೋಡ್ಬೋದು ನೀವು. ಸಾಕಷ್ಟು ಸಮುದಾಯಗಳಿದ್ದಾವೆ. ಜೊತೆಗೆ ಇಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಡ್ ಯಾರಿದ್ದಾರೆ ಸರ್ ಹಾಗಾದ್ರೆ? ಶಿವರಾಜ್ ತಂಗಡಿಗೆ ನೋಡಿದ್ವಿ, ಅವರು ಇದ್ದಾರೆ. ಸಂಜಯ್ ಶೆಟ್ಟಣ್ಣ, ಇವ್ರು ಬಹಳ ಇಂಪಾರ್ಟೆಂಟ್. ಡಾಕ್ಟರ್ ಪ್ರಕಾಶ್ ಪಿ ಆರ್ ಪಗೋಳಿ, ಮ್ಯಾನೇಜಿಂಗ್ ಡೈರೆಕ್ಟರ್, MD, ಇವರೇ ಇಂಪಾರ್ಟೆಂಟ್. ಎಲ್ಲ ಕಡೆ ಇವರು ಸೇಮ್ ಇದ್ದಾರೆ, ಎಲ್ಲಾ ಸಮುದಾಯ. ಬಿಕಾಸ್ OBCಗೆ ಹೆಡ್ ಇವರೆಲ್ಲ. ಸಂಜಯ್ ಶೆಟ್ಟಿ ಆಗಿರ್ಬೋದು ಅಥವಾ ಶಿವರಾಜ್ ತಂಗಡಿ ಆಗಿರ್ಬೋದು, ನೋಡಿ ಬಹಳ ಇಂಪಾರ್ಟೆಂಟ್. ಆಮೇಲೆ ದೇವರಾಜ್ ಅರಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಹಳ ಇಂಪಾರ್ಟೆಂಟ್ ರೀ. ದೇವರಾಜ್ ಅರಸ್ ಒಂದು ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟಂಗೆ, ಎಂಟೈರ್ ದೇವರಾಜ್ ಅರಸ್ ಒಂದು ಸಮುದಾಯಗಳಿಗೆ ಸಂಬಂಧಪಟ್ಟಂಗೆ ಅವರ ಒಂದು ಶೈಕ್ಷಣಿಕ ಡೆವಲಪ್ಮೆಂಟ್ ಮಾಡೋದಕ್ಕೆ, ಇಲ್ಲಿನ ಒಂದು ವಿದ್ಯಾರ್ಥಿಗಳನ್ನ ಅಥವಾ ಅವರ ಸಮುದಾಯವನ್ನ ಆರ್ಗನೈಸ್ ಮಾಡ್ಲಿಕ್ಕೆ ಅಥವಾ ಮಾನಿಟರ್ ಮಾಡ್ಲಿಕ್ಕೆ, ಕೆಲವು ವರ್ಕ್ಶಾಪ್ಗಳು, ಇಡೀ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರೋಗ್ರಾಮ್ ಮಾಡದಪ್ಪ. ಒಂದು ಪ್ರೋಗ್ರಾಮ್ ಮಾಡಿ ಅವರಿಗೆ ಕೆಲವು ವಿಚಾರಗಳ ಬಗ್ಗೆ ಅರಿವನ್ನು ಮೂಡಿಸಿ, ಕೆಲವು ಯೋಜನೆಗಳನ್ನ, ಹೊಸ ಯೋಜನೆಗಳನ್ನ ಆರಂಭಿಸಿ ಅವರ ಒಂದು ಸಮುದಾಯವನ್ನು ಅಭಿವೃದ್ಧಿ ಮಾಡುವ ಉದ್ದೇಶದಿಂದ ಇಲ್ಲಿ ಸಂಶೋಧನಾಲಯ ಸ್ಥಾಪನೆ ಆಗಿದೆ. ಅದರ ಉದ್ದೇಶನೇ ಇದು. ಸಂಪೂರ್ಣವಾಗಿ ಅಧ್ಯಯನ ಆಗುತ್ತೆ ಅಂತ. ಅಧ್ಯಯನದ ಮೂಲಕ ಯೋಜನೆಗಳನ್ನ ಕೆಲಸಕ್ಕೆ ತರ್ತಾರೆ ಇಲ್ಲಿದ್ದಂತ ಕೆಲವು ಅಧಿಕಾರಿ. ಈ ರಿಸರ್ಚ್ ಸೆಂಟರ್ನ ಆಧಾರದ ಮೇಲೆನೆ ಈ ಎಲ್ಲ ಸಮುದಾಯದ ಯೋಜನೆಗಳು ನಡೀತಾ ಇರ್ತಾವೆ ಅಂತ ಹೇಳ್ಬೋದು. ನೋಡಿ, ಇವರು ವರ್ಕ್ಶಾಪ್ ಮಾಡ್ತಾರೆ, ಸಮೀಕ್ಷೆ ಮಾಡ್ತಾರೆ, ಮೌಲ್ಯಮಾಪನ ಮಾಡ್ತಾರೆ. ಅಂದ್ರೆ ಆ ಸಮುದಾಯ ಎಷ್ಟು ಮಟ್ಟಿಗೆ ಡೆವಲಪ್ಮೆಂಟ್ ಆಗಿದೆ, ಯಾವ ಸಮುದಾಯ ಹಿಂದುಳಿದಿದೆ, ಇಲ್ಲಿ OBCಲಿ ಬರ್ತಕ್ಕಂಥವ್ರು ಯಾರಿಗೆ ಇನ್ನು ಎಷ್ಟು ಹೆಚ್ಚಿನ ಆದ್ಯತೆ ಕೊಡ್ಬೇಕು ನಾವು ಅಂತೇಳಿ ಇವರಿಗೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಪ್ಲಾನ್ ಮಾನಿಟರ್ ಕೂಡ ಇವರು ಮಾಡ್ತಾರೆ, ಎಲ್ಲಾ ಪ್ಲಾನ್ಗಳನ್ನ ಮಾಡ್ತಾರೆ. ಈಗ OBCಗೆ ಸಂಬಂಧಪಟ್ಟಂಗೆ ಏನಾದ್ರು ಯೋಜನೆಗಳು ತರಬೇಕು, ಆ ಯೋಜನೆ ಎಂತ ತರಬೇಕು, ಈಗ ಸದ್ಯಕ್ಕೆ ಏನು ಯಾವ ಯೋಜನೆ ಅವಶ್ಯಕತೆ ಇದೆ, ಸೊ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಆಗುತ್ತೆ ಇಲ್ಲಿ ಈ ಒಂದು ಸಂಶೋಧನಾಲಯದಲ್ಲಿ. ಮತ್ತೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಡೆವಲಪ್ಮೆಂಟ್ ಅಥಾರಿಟಿ ಬಹಳ ಇಂಪಾರ್ಟೆಂಟ್. ನೋಡಿ, ಪ್ರಾಧಿಕಾರ 2016 ಸ್ಥಾಪನೆ ಮಾಡಲಾಗುತ್ತೆ. ಓಕೆನಾ? ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರವನ್ನು ಸಾಂಸ್ಕೃತಿಕ ಮತ್ತು ಪ್ರವಾಸಿ ಪರಂಪರೆ ಮತ್ತು ಕೇಂದ್ರವಾಗಿ ಅಭಿವೃದ್ಧಿಪಡಿಸುವುದು ಮತ್ತು ಕಾರ್ಯನಿರ್ವಹಿಸುವುದು ಪ್ರಾಧಿಕಾರದ ಮುಖ್ಯ ಉದ್ದೇಶ ಆಗಿದೆ. ಅಂದ್ರೆ ಒಟ್ಟಾರೆಯಾಗಿ ಈ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಇದಲ್ರಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ, ಅದಕ್ಕೆ ಸಂಬಂಧಪಟ್ಟಂಗೆ ಅವರ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನ ಮಾಡೋದು, ಸಾಂಸ್ಕೃತಿಕವಾಗಿ ಆಗಿರ್ಬೋದು, ಪ್ರವಾಸಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಎಲ್ಲ ಒಂದು ಪರಂಪರೆಯನ್ನು ಅಭಿವೃದ್ಧಿ ಪಡಿಸೋದು, ಜೊತೆಗೆ ಅದನ್ನ ಒಂದು ರಕ್ಷಣೆಯನ್ನ ಮಾಡೋದು ಇಲ್ಲಿನ ಮುಖ್ಯ ಉದ್ದೇಶ ಆಗುತ್ತೆ. ಆ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತವ್ರನ್ನ, ಇಲ್ಲಿ OBCಗೆ ಸಂಬಂಧಪಟ್ಟಂತವ್ರನ್ನ ಆಗಿರ್ಬೋದು ಅಲ್ವಾ. ಎಸ್, ಅಂಡ್ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್ ರೀ. ಇಲ್ಲಿ ಯಾವಾಗ ಇದು ಜಾರಿ ಆಯ್ತು ಅಂತ 2016 ಜಾರಿ ಆಗುತ್ತೆ ಕರ್ನಾಟಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಡೆವಲಪ್ಮೆಂಟ್ ಅಥಾರಿಟಿ ಆಕ್ಟ್ 2016. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರದ ಅಭಿವೃದ್ಧಿ ನಿರ್ವಹಣೆಗಾಗಿ ಒಂದು ಪ್ರಾಧಿಕಾರವನ್ನು ಸ್ಥಾಪಿಸಲು ಮತ್ತು ಅದನ್ನು ಅಂತಾರಾಷ್ಟ್ರ ಮಟ್ಟದಲ್ಲಿ ಪರಂಪರೆ, ಸಾಂಸ್ಕೃತಿಕ, ಪ್ರವಾಸಿ ಕೇಂದ್ರವನ್ನಾಗಿಸುವ ಉಪಬಂಧ ಕಲ್ಪಿಸುವ ಒಂದು ಅಧಿನಿಯಮವನ್ನ ಈ ಒಂದು ಸಂಸ್ಥೆ ಒಳಗೊಂಡಿದೆ. ಒಟ್ಟಾರೆಯಾಗಿ ಇಲ್ಲಿ ಸಮುದಾಯಗಳ ಅಭಿವೃದ್ಧಿಯ ಮುಖ್ಯ ಧ್ಯೇಯ ಆಗುತ್ತೆ. ಇವರ ಎಲ್ಲ ಒಂದು ಯೋಜನೆಗಳ ಅಥವಾ ಎಲ್ಲಾ ಒಂದು ನಿಗಮಗಳ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಅಭಿವೃದ್ಧಿ, ಆ ಸಮುದಾಯವನ್ನ ಮೇಲೆತ್ತೆತ್ತುವ ಕೆಲಸ, ಆ ಸಮುದಾಯಗಳಿಗೆ ಮುಂದೆ ಅಭಿವೃದ್ಧಿ ಪಡಿಸೋದಕ್ಕೆ ಉತ್ತೇಜನ ನೀಡುವಂತ ಕಾರ್ಯಕ್ರಮಗಳನ್ನ ಹೊಂದಿದೆ ಇಲ್ಲಿನ ಮುಖ್ಯ ಉದ್ದೇಶ ಆಗುತ್ತೆ. ಎನಿ ಹೌ ಫ್ರೆಂಡ್ಸ್, ಗುಡ್ ನೈಟ್. ದಿಸ್ ಇಸ್ ಟುಡೇಸ್ ಕ್ಲಾಸ್. ನಾಳೆ ಕ್ಲಾಸಲ್ಲಿ ನಾವು ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇನ್ನು ಹೆಚ್ಚಿನ ಮಾಹಿತಿನ ನಾವು ತರೋಣ. ಡೆಫಿನೆಟ್ಲಿ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ, ಆಲ್ಸೋ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹೇಳಿ ಅವ್ರಿಗೂ ಕೂಡ. ನಿಮ್ಮ ಸಬ್ಸ್ಕ್ರಿಪ್ಷನ್ ಆಗಿರ್ಬೋದು ಅಥವಾ ನಿಮ್ಮ ಕಮೆಂಟ್ ಆಗಿರ್ಬೋದು, ಎಲ್ಲವೂ ನನಗೆ ಒಂದು ರೀತಿಯ ಮೋಟಿವೇಶನ್ ಇದ್ದಂಗೆ. ಸೊ ದಟ್ಸ್ ವೈ ಐ ನೀಡ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ರೀ. ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ನಾಳೆ ಕ್ಲಾಸ್ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.